Yes. So this is only the same method, no? I'll double click it ಮಾಡಿ ಕ್ಯಾಶ್ ಡಿಸ್ಕೌಂಟ್ ಗೆ ಡಬಲ್ ಟ್ಯಾಪ್ ಮಾಡಿ ಲಾಸ್ ಆಗ್ತದೆ ಇದೆಲ್ಲ ಬರ್ತಾ ಇದೆಯಾ ಆಮೇಲೆ ಸೇವ್ ಮಾಡಕ್ಕೆ ಹೋಗ್ತಿದ್ದೀನಿ ಇದು ಎಂಟರ್ ಲೈನ್ ಐಟಮ್ ಫಸ್ಟ್ ಫಾಲೋವರ್ಸ್ ಓಪರ್ ಐಟಮ್ಸ್ ಲೈನ್ ಐಟಮ್ಸ್ ನೀವು ಇದು ಮಾಡಿಲ್ವಾ ಸ್ಟಾರ್ಟಿಂಗ್ ಇದೆ ಸ್ಟೆಪ್ಸ್ ಗಳು ಫಾಲೋ ಮಾಡಿಲ್ವಾ ಮಾಡಿದ್ದೀನಿ ನೋಡಿ ಬೇಕಾದ್ರೆ ಲೈನ್ ಐಟಮ್ ಬಂದು ಎಲ್ಲರಿಗೂ ಈಗ ಸೈಡ್ ಅಡ್ವಾನ್ಸ್ ಲೈನ್ ಐಟಮ್ ಓಕೆ ಸಡನ್ಲಿ ಇದನ್ನ ಇದ್ ಮಾಡಿದೀರಾ ವೆಂಡರ್ಸ್ ಗೆ ರಿಕನ್ಸಿಲೇಟ್ ಮಾಡಿ ಸ್ಪೆಷಲ್ ಮಾಡಿದೀರಾ ರೆಕಾರ್ಡಿಂಗ್ ನೋಡಿದ್ರಾ ಬಟ್ ಆದ್ರೂ ಬರ್ಲಿಲ್ವಾ ಓಕೆ ಫಸ್ಟ್ ಇಂದ ಮಾಡ್ತೀರಾ ಈಗ ನಾನು ಸ್ಟೆಪ್ಸ್ ಹೇಳ್ತಾ ಹೋಗ್ತೀನಿ ಓಕೆ ಈಗ ನೀವು ಸ್ಪೆಷಲ್ ಇದ್ ಮಾಡ್ಬೇಕಲ್ವಾ ಒಂದ್ ನಿಮಿಷ ಓಕೆ ಸೊ ಈಗ ಏನ್ ಮಾಡಿ ಅಂತಂದ್ರೆ ಫಸ್ಟ್ FS00 ಕ್ರಿಯೇಟ್ ಮಾಡಿದಿರಲ್ಲ ಆಲ್ರೆಡಿ advanced to vectors of the ಅಷ್ಟೇ advanced vectors classics direct ಈ ಕಂಟ್ರೋಲ್ higher ಆಗಿದೆ ಈ vectors ಅಸೈನ್ ಮಾಡಿ ಓಕೆ this now have direct for direct value see views ಇದೆಲ್ಲ ಹೌದು ಸೇವ್ ಆಗುತ್ತೆ Okay. Now go with the OBYR. Okay. So already has some. Advanced to vendors. Yes. Advanced vendors. Yes. ರಿಕನ್ಸಿಲೇಷನ್ ಅಲ್ಲಿ ಇದು ಬರ್ಬೇಕು ಸೆಂಟ್ರಿ ಕ್ರೆಡಿಟರ್ಸ್ ಎಸ್ ಒಂದ್ ಸೆಕೆಂಡ್ ಕರೆಕ್ಟ್ ಆಗಿ ಹಾಕಿದ್ರೆ ರಿಕನ್ಸಿಲೇಷನ್ ಅಲ್ಲಿ ಸೆಂಟ್ರಿ ಕ್ರೆಡಿಟರ್ಸ್ ಆಸ್ ವೆಲ್ as ಇದರಲ್ಲಿ ಸ್ಪೆಷಲ್ GL ಅಕೌಂಟ್ ಅಲ್ಲಿ ಬಂದ್ಬಿಟ್ಟು ಅಡ್ವಾನ್ಸ್ಡ್ ವೆಂಡರ್ ಓಕೆ ಪೋಸ್ಟ್ ಮಾಡಿ ಆಯ್ತಾ ಎಸ್ ಓಕೆ ನೆಕ್ಸ್ಟ್ ಯು ಕ್ಯಾನ್ ಗೋ ವಿತ್ ದ F-48 ಸೊ ಜರ್ನಲ್ಸ್ ಮಾಡಿದೀರಾ
ಅಡ್ವಾನ್ಸ್ ವೆಂಡರ್ ಅಕೌಂಟ್ ಲೆಟರ್ ಆಯ್ತಾ ಅದು? If you want, I can Yeah. show this one. Yes, you can show Report me. I will show. Yeah. Yes. ಇದಾದ್ಮೇಲೆ ಅದು clear ಆಗ್ತದಲ್ಲ, ಇಲ್ಲಿ. Okay, I'll tell you. Fine. ಇಲ್ಲಿ ತನಕ ಆಗಿದೆ. ಸೊ ಇವಾಗ ಪರ್ಚೇಸ್ ಮಾಡ್ಬೇಕಲ್ಲ ನೀವು? Purchase voucher ಮಾಡಿದ್ದೀವಿ. Purchase voucher ಆದ್ಮೇಲೆ ನಾನು ನೋಡೋದು. Purchase clear ಬರೋದಿಲ್ಲ. ನೋ, ಪರ್ಚೇಸ್ ವೋಚರ್ ಮಾಡ್ಬೇಕು ನೀವು ಒಂದು. ನೀವ್ ಇವಾಗ ಟ್ರಾನ್ಸ್ಫರಿಂಗ್ ಟು ಅಡ್ವಾನ್ಸ್ ಅಮೌಂಟ್ ಹಾಕಿದ್ದೀರಾ ಅಷ್ಟೇನೆ. ಹಾ, ಇವಾಗ purchase voucher ಮಾಡ್ಬೇಕಲ್ಲ. ಎಸ್, ಪರ್ಚೇಸ್ ವೋಚರ್ ಮಾಡಿ. 43 ಅಲ್ಲ? ಎಸ್, I think I have done the purchase voucher also. Out which check it for the purchase voucher, is it FBL? Just give me a second. ಇಲ್ಲಾಂದ್ರೆ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇತ್ತಪ್ಪ. ಜಸ್ಟ್ ಕ್ಲಿಕ್ ಆನ್ FBL 3N. FBL 3N. ಓಕೆ, ಅಲ್ಲಿ ಸ್ಪೆಷಲ್ ಇದು ಮಾಡಿ. ಆಲ್ ಐಟಮ್ ಸ್ಪೆಷಲ್. ಎಲ್ಲಿ ನಿಮ್ ಕೆಳಗಡೆ All items. FBL 3N. See, getting the ಯಾಕೆ ಒನ್ ಏನ್ ಮಾಡಿ? Something is wrong. ಇವಾಗ ಬರ್ತದೆ. ಎಕ್ಸಿಕ್ಯೂಟ್ ಮಾಡಿ. ಇಲ್ಲ, ನೀವು ಪರ್ಚೇಸ್ ಮಾಡಿಲ್ಲ. ಮ್ಯಾಮ್, ಈಗ ಪರ್ಚೇಸ್ ವೌಚರ್ ನಾವು ಮಾಡ್ತೀವಲ್ವಾ, ಇವಾಗ ಪರ್ಚೇಸ್ ಅಲ್ಲಿ ಇದು ನಾನು ಇವಾಗ ಟ್ರಾನ್ಸ್ಫರ್ ಮಾಡಿದ್ರೆ 12,000. ಸೊ ಪರ್ಚೇಸ್ ಇಂಟು ಜಾಸ್ತಿ ಮಾಡ್ಬೇಕು. ಅದ್ರಲ್ಲಿ ನೀವು ಅಡ್ವಾನ್ಸ್ ವೆಂಡರ್ ಮಾಡ್ತಾರದಲ್ವಾ? ಸೊ ವಾಟ್ ಇಸ್ ದ ಜರ್ನಲ್ ಎಂಟ್ರಿ ಫಾರ್ ದಟ್? purchase is for writing up the vouchers. Purchase account data to the vendor account. Yes. ಶಿಬಿ, ನಿಮ್ದಾಗಿದೆ ಎಲ್ಲ ಕ್ಲಿಯರ್ ಆಗಿದೆಯಪ್ಪ ನಿಮ್ದು? 40 50 ಅಂದ್ರೆ ಕ್ರೆಡಿಟ್ ಅಲ್ವಾ? ಹಾ, ಪರ್ಚೇಸ್. ಶಿಬಿನ್ ಆಯ್ತಪ್ಪ, ನಿಮ್ದು ಕ್ಲಿಯರ್ ಆಗಿದೆಯಾ? ಸ್ವಲ್ಪ ಜೋರಾಗಿ ಮಾತಾಡಿ. ಮಾಡಿಲ್ವಾ? ಯಾಕೆ? ಓಕೆ, ಓಕೆ. ಇವಾಗ FBL 1N ಹೋಗಿ. ಇವಾಗ ಬಂತು. ಓಕೆ, ಫೈನ್. ಇದಾದ್ಮೇಲೆ ನನಗೆ just ಈ code ಹೇಳ್ಬಿಡಿ ಸಾಕು, ನಾನು ಅದನ್ನ navigation ಮಾಡ್ತಾ ಇದ್ದೀನಿ. ಎಸ್. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಆಲ್ರೆಡಿ ಟ್ರಾನ್ಸ್ಫರ್ ಮಾಡಿದೀರಾ. ಸೊ ಟ್ರಾನ್ಸ್ಫರ್ ಅಡ್ವಾನ್ಸ್ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದೀರಾ? ಅದನ್ನ ಇನ್ನೊಂದು set ಮಾಡ್ಬೇಕಾ? ಅಲ್ಲೇ ಇದೆ, ಮಾಡಿದಿರಲ್ಲಪ್ಪ, ಟ್ರಾನ್ಸ್ಫರಿಂಗ್ ಅಡ್ವಾನ್ಸ್ ಅಮೌಂಟ್ ಅಂತ ಹಾಕಿದಿರಲ್ಲ. 54 ಅಲ್ಲಿ ಅಲ್ವಾ ಮಾಡೋದು? ಏನಪ್ಪ? 54 ಅಲ್ಲಿ ಅಲ್ವಾ ಬರೋದು? ಅಡ್ವಾನ್ಸ್ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡಿ. ಎಸ್, 54 ಅಲ್ಲಿ 54 ಆಗಿದೆ. 54 ಆಗಿದೆ. ಸೊ ನೆಕ್ಸ್ಟ್ Yeah, 54 ಆಗಿದೆ. Next clearing ಅನ್ಸುತ್ತೆ ಅದು. one second. Clear the advance
and to make the full advance. Yes. So 53 ಮಾಡ್ಬೇಕಲ್ಲ. ನಾನು ಪಾರ್ಷಲ್ ಪೇಮೆಂಟ್ ಮಾಡಿದೆ, ನೀವು ಫುಲ್ಲಿ ಪೇಮೆಂಟ್ ಮಾಡಿ. ಇವಾಗ ಇದ್ರಲ್ಲಿ 12,000 ಹಾಕೊಂಡ್ರಾ ಅಥವಾ 15,000 ಹಾಕೊಂಡ್ರಾ? 12 ಹಾಕೊಂಡು. So ನಾನು ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ರೆ 12,000. So full amount ಅಲ್ಲಿಗೆ 3,000. Yes. So ಇಲ್ಲಿ 12,000. ಇದು ನೀವು F53 ತಾನೇ ಮಾಡ್ತಾ ಇರೋದು? 53. ಸೊ ಇಲ್ಲಿ ಫುಲ್ ಮಾಡಿ. ಓಕೆ, Full ಮಾಡ್ಬೇಕಾ ಅಥವಾ ಫುಲ್ ಮಾಡ್ಬಿಡಿ, ಪಾರ್ಷಲ್ ಎಲ್ಲ ಮಾಡ್ಬಿಡಿ. ಅಡ್ವಾನ್ಸ್ ಅಮೌಂಟ್ ಅದೇ ಅಲ್ವಾ? ಅಡ್ವಾನ್ಸ್ ಅಮೌಂಟ್ ಮತ್ತು 12,000. ಅಷ್ಟಾಕಿ. ಆಯ್ತಾ? ನೀವು ಅಡ್ವಾನ್ಸ್ ಅಮೌಂಟ್ ಕ್ಲಿಯರ್ ಮಾಡ್ತಾ ಇದ್ದೀರಾ. ನಾರ್ಮಲ್ ಕ್ಲಿಯರಿಂಗ್ ಗೆ ನಾರ್ಮಲ್ ಟೀ ಕೋಡ್ ಬರುತ್ತೆ. ಎಂಟರ್ ಮಾಡ್ಬೇಕು. ಸಮಥಿಂಗ್ ಯು ಹ್ಯಾವ್ ಮಿಸ್ಡ್. Can I do it with cash now? No. Wait a second. Wait a second. One item. Just click on F-53. 53 ಮಾಡಿ. F-53. ಎಲ್ಲೋ ಮಾಡ್ಬಿಟ್ಟಿದ್ದೀನಿ ಅನ್ಸುತ್ತೆ. ಹೌದು. ಮಾಡ್ಬಿಟ್ಟಿದ್ದೀನಿ ಅನ್ಸುತ್ತೆ. ಮೋಸ್ಟ್ ಪ್ರಾಬಬ್ಲಿ. ಒಂದ್ ನಿಮಿಷ ಇರಿ. ಇದೆಲ್ಲ ಒಂದ್ ಸ್ಟೆಪ್ ಮಿಸ್ ಮಾಡಿದೀರ ಅನ್ಸುತ್ತೆ. $54 ಅಲ್ಲಿ ನೀವು ಆಲ್ರೆಡಿ whether you have transferred the advance amount? 54 ಯಾಕೆ ನಾವು ಕೊಟ್ಟಿದ್ದೀವಿ 54 ಅಡ್ವಾನ್ಸ್ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ. Yes. Vendor capture me. This one, you know? Transferring advance amount. Yes. Yes. Okay, enter. No down payment. ಇದೇ ಡಾಕ್ಯುಮೆಂಟಾ? ಐಶಾ? There is a change on this company on you. No. It's not papers. Ma'am, ಈ process down payment ಇರುತ್ತೆ ಅಲ್ಲಿ check ಮಾಡುವಾಗ. $12,000 ಡಾಕ್ಯುಮೆಂಟ್ ಯಾವುದು? $35. 35 ಹಾಕಿ. 35 ಅಂತ ಹಾಕ್ಬೇಕು. ಹೌದು, ಅಲ್ಲಿ ಒಂದ್ ಸಮಟೈಮ್ಸ್ ಬರುತ್ತೆ. ನಾಟ್ ಆಟೋಮೆಟಿಕ್ ಅಂತಂತ ಅಲ್ಲ, ಸಮಟೈಮ್ಸ್ ತಗೊಳುತ್ತೆ, ಸಮಟೈಮ್ಸ್ ಏನೇನೋ ತಗೊಳುತ್ತೆ. ಯಾಕಂದ್ರೆ ತುಂಬಾ ಡಾಕ್ಯುಮೆಂಟ್ಸ್ ಇದ್ರೆ ಬೇರೆ ತಗೊಂಡ್ಬಿಡುತ್ತೆ. ಅಡ್ವಾನ್ಸ್ ಪೇಮೆಂಟ್ ಮಾಡಿರೋದು ಒಂದ್ ವಾಯ್ಸ್ ಮ್ಯಾಪ್ ಇಟ್ಕೊಂಡು ಅಲ್ಲಿ ಹಾಕ್ಬೇಕು. ಇವಾಗ ಹಾಕಿ. ಆಟೋ ಪಾಪ್ಯುಲೇಟ್ ಸಮಟೈಮ್ ಆಗುತ್ತೆ, ಸಮಟೈಮ್ಸ್ ಆಗಲ್ಲ. ಅದಕ್ಕೇನೆ ಇದನ್ನ ನೀವು ತಲೆಯಲ್ಲಿ ಇಟ್ಕೋಬೇಕು. ಇದನ್ನ
ಎಂಟರ್ ಮಾಡಿ. ಎಂಟರ್. ಡೌನ್ ಪೇಮೆಂಟ್ ಎಕ್ಸಿಸ್ಟ್. Ma'am, you do one thing, you give me the children of this amount, this navigation part, that I said. ಎಲ್ಲೋ ಮಿಸ್ ಮಾಡಿದೀರಾ, ಯಾವ್ದೋ ಒಂದ್ ಸ್ಟೆಪ್ ಮಿಸ್ ಮಾಡಿದೀರಾ. You just send me the codes. ಅದೇ code ಪ್ರಕಾರ ಕೋಡ್ ಪ್ರಕಾರ ಹೋಗ್ತೀರಾ? Yes. ಓಕೆ, ಫಸ್ಟ್ ಇಂದ ನಾನು ಹೇಳ್ಕೊಂಡು ಹೋಗ್ಲಾ? Yes. So that it will be easy to keep in your mind. Okay, first advance payment FS00 ಇದು ಮಾಡ್ತೀರಾ. Okay. So next you'll be going with the ಇನ್ನೊಂದ್ಸತಿ ನಾನು ಮಾಡಿರೋ ವಿಡಿಯೋ ನೋಡ್ಕೊಂಡು ಇನ್ನೊಂದು ಬೇರೆ ಇನ್ನೊಂದು ಮಾಡಿ ಆಯ್ತಾ? ಮಾಡಿರೋದನ್ನ ಇದನ್ನ ಡಿಲೀಟ್ ಮಾಡಕ್ ಆಗಲ್ಲ ಅಂತ. ನಾನು ಹೇಳಿದ್ನಲ್ಲ ಏನು ಡಿಲೀಟ್ ಮಾಡಕ್ ಆಗಲ್ಲ ಅಂತ, ಅದ್ ಬರೀ ಟೆಕ್ಸ್ಟ್ ಇವ್ರು ಮಾತ್ರ ಮಾಡ್ಬೋದು ಅಷ್ಟೇ. ನೋಡಿ ಇಲ್ಲಿ ಇವಾಗ 3,000 ಅನ್ನೋದು ತೋರಿಸ್ತಿದೆ. ಇವಾಗ ಬಂತ? ಈಗ ಇಲ್ಲಿ 3,000 ನಾನು ಸ್ಕ್ರೀನ್ ಶೇರ್ ಮಾಡಿಬಿಟ್ಟು ಇಲ್ಲಿ 3,000 into ಪೆಂಡಿಂಗ್ ಇದೆ ಅಂತ ಬರುತ್ತೆ. ಅಲ್ಲಿ ಡಬಲ್ ಟ್ಯಾಪ್ ಮಾಡಿ. ಕ್ಯಾಶ್ ರಿಸರ್ವ್ಸ್ ಆ 15,000 ಕೆಳಗಡೆ ಅದ್ರ ಪಕ್ಕ ಇಲ್ಲಿ ಡಬಲ್ ಟ್ಯಾಪ್ ಮಾಡಿ. ಓ ಎಸ್, ಇವಾಗ ಎಂಟರ್ ಮಾಡಿ, ಪೋಸ್ಟ್ ಮಾಡಿ. ಪೋಸ್ಟ್ ಕ್ಲಿಯರಿಂಗ್ ಹೋಯ್ತು ಮೇಲೆ. ಕ್ಲಿಯರಿಂಗ್ ಒಂದ್ ಸೆಕೆಂಡ್. ಮೇಲೆ ಹೋಗಿ, ಸಾರಿ ಕೆಳಗಡೆ ಇನ್ನ ಕೆಳಗಡೆ ಬನ್ನಿ, ಇನ್ನು ಕೆಳಗಡೆ, ಇನ್ನ ಕೆಳಗಡೆ. ಅಲ್ಲಿ ಕ್ಲಿಯರಿಂಗ್ 27. ಬೈ ಡಿಫಾಲ್ಟ್ ಬರುತ್ತೆ, ನಿಮ್ದೇನು ಏನೇನೋ ತಗೋತಾ ಇದೆ. ಪೋಸ್ಟ್ ಮಾಡಿ. Journal entry to bank vendor, clear vendor, add vendor item. So ಇಲ್ಲಿ ನೀವು ವೆಂಡರ್ ಟು ವೆಂಡರ್ ಕಳಿಸ್ತಾ ಇದ್ದೀರಾ. So you have to take stay ಮಾಡು, ಏನ್ ಬರುತ್ತೆ ನೋಡಿ. ಪೋಸ್ಟ್ ಅಲ್ಲಿ 12,000 ಅಲ್ಲಿ ಟ್ಯಾಪ್ ಮಾಡಿ. ಒಂದ್ ನಿಮಿಷ ನಿಮ್ ಲ್ಯಾಪ್ಟಾಪ್ ಕೊಡಿ, ಟ್ರೈ ಮಾಡಿ. It's okay, today it is small concept, recurring that. Where is it now? $3,000 already increased.
ಗ್ರೀನ್ ಆಗಿ ತೋರಿಸ್ತಿದ್ರಲ್ಲ ಇದು 3 ಇನ್ನ 3000 ಲೆಫ್ಟ್ ಓವರ್ ಇದೆ. ಮ್ಯಾಮ್ ಇದನ್ನ ನಾರ್ಮಲ್ ಆಗಿ ನಾವು ಇನ್ವಾಯ್ಸ್ ಬಂದಾಗ 53 ಇಲ್ಲಿ ಮಾಡ್ತೀವಲ್ವಾ ಅದ್ರಲ್ಲೇನೆ ಮಾಡ್ಬಿಡೋದ ನೋಡಿ ಕಾಣ್ಬಿಟ್ಟೈತೆ ಆಲ್ರೆಡಿ ಕ್ಲಿಯರ್ ಆಗಿದೆ ಅಲ್ವಾ ನಿಮ್ದು ಕಾನ್ಫಿಗರ್? ಮ್ಯಾಮ್ you tell me once in the ಒಂದ್ ನಿಮಿಷ ನಾನು ಒಂದ್ ಸ್ವಲ್ಪ ಕ್ಲಿಯರ್ ಮಾಡೋ ತನಕ ನಂಗೆ ತಲೆ ಕೆಟ್ಟೋಗುತ್ತೆ. ಒಂದ್ ಸ್ವಲ್ಪ 54 ಎಂತದಾಯ್ತು? yesterday I started 11 o'clock. To complete that. Definitely. It's not the next step. ಪರ್ಚೇಸ್ ಓಚರ್ದು ಏನಿತ್ತು? ಡಾಕ್ಯುಮೆಂಟ್ ನಂಬರ್ ಎಷ್ಟಿತ್ತು? 32. ಐಶ್ವರ್ ಇನ್ವಾಯ್ಸ್ ನಂಬರ್ Invoice number it was 900 something. 9000. It was auto populated. ಆಟೋ ಪಾಪ್ಯುಲೇಟೆಡ್ ಸಮ್ಟೈಮ್ಸ್ ನೀವು ತಲೆ ಇಟ್ಕೋಬೇಕು ಅದನ್ನ. ಆಟೋ ಪಾಪ್ಯುಲೇಟೆಡ್ ಎವ್ರಿ ಟೈಮ್ ಆಗಲ್ಲ, ಬಿಕಾಸ್ 2 ವೋಚರ್ ಇರ್ಬೇಕಾದ್ರೆ ಒಂದ್ ಇದನ್ನ ತಗೊಳುತ್ತೆ, ಇಲ್ಲಾಂದ್ರೆ ಅದನ್ನ ತಗೊಳುತ್ತೆ ಅಲ್ವಾ? So it can take them watching. ಇಟ್ಸ್ ಓಕೆ, ನೋ ವರೀಸ್. ಬರ್ಕೊಳ್ಳಿ 930083.
9,000,083. Yes, 9,000,083. Yes. Mm. 9,000,083 ಅಲ್ವಾ? ಇನ್ನೊಂದು 35ನಾ? Yeah. ನೀವು ಸ್ಪೆಷಲ್ ಎಂಟ್ರಿ ಅಂತ ಮಾಡೇ ಇಲ್ವಾ ಅಂತ ಅಂತ ಇದೇ ಮಾಡ್ತಲ್ವಲ್ಲ, ಇಲ್ಲಿ ತೋರಿಸ್ತಾನೆ ಇಲ್ವಲ್ಲ. ಟ್ರಾನ್ಸ್ಫರ್ ಅಡ್ವಾನ್ಸ್ ಎರಡೇ ಸತ ಮಾಡಿದ್ಯೇನೋ ನೀನು? OB via that one. You have to link it and let it to become special entry. No, OB via that ಮಾಡಿದ್ವಿ. ನೀನ್ ಏನ್ ಮಾಡಿದ್ಯಾ ಗೊತ್ತಾ? ಆಲ್ರೆಡಿ ಅದನ್ನ ಮಾಡಿದ್ಯಾ. ಕಮ್ಮಿಯರ್ ಆಲ್ರೆಡಿ ಕೂಡ ಆಗಿದೆ. ಕೊಡ್ತೀನಿ ನಿಮ್ಗೆ ಸರಿಯಾಗಿ. ಸಿ ಇಯರ್ ಸ್ಪೆಷಲ್ ಟ್ರಾನ್ಸಾಕ್ಷನ್ ಆಲ್ರೆಡಿ ಅದು ಕ್ಲಿಯರ್ ಆಗಿದೆ. 35 ಟ್ರಾನ್ಸ್ಫರಿಂಗ್ ಅಡ್ವಾನ್ಸ್ ಅಮೌಂಟ್ ಇನ್ನೂ 12,000 ಪೆಂಡಿಂಗ್. ನಾನ್ ನೀವೇನು ಮಾಡೇ ಇಲ್ಲ ಅಂತ ಅನ್ಕೊಂಡೆ. ಸೊ ಇಲ್ಲಿ ಮತ್ತೆ ನೀವು ಟ್ರಾನ್ಸ್ಫರ್ ಮಾಡಿದೀರಾ, ಗೂಡ್ಸ್ ಫ್ರಮ್ ಆಲ್ರೆಡಿ ಪರ್ಚೇಸ್ ಮಾಡಿದೀರಾ, ಅದ್ರ ಬೇಸ್ ಮೇಲೆ ನೀವು ಟ್ರಾನ್ಸಾಕ್ಷನ್ ಮಾಡಿದೀರಾ. ಬಟ್ ನಾನು ನಿನ್ನೆ ನೋಡಿದಾಗ ಟ್ರಾನ್ಸ್ಫರಿಂಗ್ ಅಡ್ವಾನ್ಸ್ ಅಮೌಂಟ್ ಇದು ಇನ್ನು ಫಸ್ಟ್ ಒನ್ ಹಾಗೆ ಇತ್ತು. ಬಟ್ ಇದಾಗಿದೆ ಅಲ್ವಾ? How to clear this one now? Should I make a full payment? ಅದು ಈಗ ಫುಲ್ ಪೇಮೆಂಟ್ ಮಾಡ್ಬೇಕು. ಈಗ ನಾರ್ಮಲ್ ಮಾಡ್ತಿರಲ್ಲ ಪೇಮೆಂಟ್ ಫುಲ್ ಕ್ಲಿಯರ್ 53 ಹಾಕ್ಬಿಟ್ಟು ಫುಲ್. ನನಗೆ ನೋಡೇ ಇಲ್ಲ ಮ್ಯಾಮ್, ನಾನು ನಿನ್ನೆಯಿಂದ ಈಗ ಬಂದೆ ನಾನು ನೋಡ್ತಾ ಇರೋದು ಮ್ಯಾಮ್. ಬಟ್ ಇದಾದ್ಮೇಲೆ ಒಂದ್ಸರಿ ಚೇಂಜ್ ಹೇಳ್ಬಿಡಿ ಮ್ಯಾಮ್. ಒಂದ್ಸರಿ ಆದ್ಮೇಲೆ ಹೇಳ್ಬಾರ್ದು. ನಂಗೆ ಗೊತ್ತಿಲ್ಲ, ಇವನ್ ಆ ಟ್ರಾನ್ಸಾಕ್ಷನ್ ನೋಡಿಲ್ಲ ನಾನು. ಇಲ್ಲಿವರೆಗೂ ನಾನು ಯಾವ್ದು ಇಷ್ಟು ಕನ್ಫ್ಯೂಸ್ ಆಗಿರ್ಲಿಲ್ಲ. ನಿನ್ನೆ ಮಾಡಿದ್ ಮಾತ್ರ ಯಾಕೋ ಮಾಡ್ಬೇಕಾದ್ರೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ಮ್ಯಾಮ್. ಬಿಕಾಸ್ ಮೋಸ್ಟ್ ಆಫ್ ನಾನು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅದು ಆನ್ ಅಂಡ್ ಆಫ್ ಆಗ್ತಾ ಇದ್ದಲ್ಲ, ಇದು ಎಲ್ಲೋ ಅಲ್ಲಿ ಮಿಸ್ ಆಗ್ಬಿಟ್ಟಿದೆ. ಮೋಸ್ಟ್ ಪ್ರಾಬಬ್ಲಿ ನೈಟ್ ಕೂಡ ಸ್ವಲ್ಪ ತಿರ್ಲಿಲ್ಲ ಮ್ಯಾಮ್ ಸರ್ವರ್. ನನ್ ಬೆಳಿಗ್ಗೆನ ಸಿಗ್ಲಿಲ್ಲ. ಇಟ್ಸ್ ಲಕ್ಸುರಿ ಟು ಮಚ್. ಸರಿಯಾ?
ನೋಡಿ ಮ್ಯಾಮ್ ಅದು ಅಕೌಂಟ್ ಇದೇ ಬರ್ತಾ ಇದೆ. ಮತ್ತೆ ನಿಮ್ಗೆ ಬ್ಯಾಂಕು ತಗೋತಿರ್ಬೋದು. It's coming like it's not ready for two. 0 ಅಂತ ಗೊತ್ತಾಯ್ತು. ಅಸೈನ್ ಮಾಡಿದೀರಾ? ಫೀಲ್ಡ್ ಅಸೈನ್ ಮಾಡಿದೀರಾ ಇದಕ್ಕೆ? Yeah, ma'am, yes. Ma'am, ಬೇರೆದಕ್ಕೆಲ್ಲ ವರ್ಕ್ ಆಗ್ತಾ ಇದೆ ಅಲ್ವಾ? Because ಹೌದು. working ಇಲ್ಲ ಅಂದ್ರೆ- ಬಟ್ ಅಸೈನ್ ಮಾಡಿರ್ಬೇಕಲ್ವಾ? ಮಾಡಿದೀನಿ ma'am. ಪರ್ಚೇಸ್ಗೆ. Yeah, yeah. Ma'am, how do we assign? Can you please tell me once again so that I can give a check? ಡೂ ಒನ್ ಥಿಂಗ್. ಫಸ್ಟ್ ಇಂದ ನೀವೇನ್ ಮಾಡಿ ಅಂತ ಇವಾಗ. ಫಸ್ಟ್ ಇಂದ ಓಕೆ, ಇವಾಗ ಇದನ್ನ ಫಸ್ಟ್ ಇಂದ ಮಾಡಿರಂತೆ. ಸೊ ಬಿಫೋರ್ ದಾಟ್ ಏನು ಅಂತಂದ್ರೆ, ಸೊ ನಾನು ಏನೇನ್ ಸ್ಟೆಪ್ಸ್ ಗಳು ಹೇಳ್ಕೊಟ್ಟಿದ್ದೀನಿ ನೋಡಿ ಅದನ್ನೇ ಫಾಲೋ ಮಾಡಿ. ಓಕೆ, ಇವಾಗ ಇದು ಹಂಗೆ ಪೆಂಡಿಂಗ್ ಅಲ್ಲಿ ಇರ್ಲಿ. ಸೊ ನಾನು ಕ್ಲಾಸ್ ಆದ್ಮೇಲೆ ಅದನ್ನ ಕ್ಲಿಯರ್ ಮಾಡ್ತೀನಿ. ಓಕೆ Ma'am, will it be a problem with your house? Yeah. No, no, no. Ma'am, you tell me this in the order of your code ಆದ್ಮೇಲೆ ಏನ್ ಮಾಡೋದು? Because ನಾನೆಲ್ಲ ಬರ್ಕೊಟ್ಟಿದ್ದೀನಿ, but maybe let's see. ಸೊ ನಿಮ್ಗೆ ಇದು ಕೊಟ್ಟಿದ್ನಲ್ಲ ನಾನು ವರ್ಡ್ ಅಲ್ಲಿ. Ma'am, you tell it in your book. ಸೇಮ್ ಸ್ಟೆಪ್ ಬರ್ಕೊಂಡಿರೋದು ನಾನು. ನಾನೇನೋ ಸ್ವಲ್ಪ ಹ್ಯಾಡೆಡ್ ವರ್ಡ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಒಂದ್ ನಿಮಿಷ. ಅಡ್ವಾನ್ಸ್ಡ್ ವೆಂಡರ್ ಅಲ್ಲ. ಓಕೆ, ಫಸ್ಟ್ FS00. ಓಕೆ, ಆಮೇಲೆ OBY3. Okay. Y3 Why or alpha? Y3 YR, sorry, OBYR. Okay. F548. Okay. ಆದ್ಮೇಲೆ ಒಂದ್ಸಲ ರಿಪೋರ್ಟ್ ಚೆಕ್ ಮಾಡಿ. FVL1N. Okay. ಆಮೇಲೆ F554. Okay. ಆಮೇಲೆ again you can check the reports. FVL1N. Okay. And F53. Okay. That's it. Last F54. Okay. Then F54. 44. Ma'am, F53 ಆಗುತ್ತಲ್ವಾ? 53 ಆದ್ಮೇಲೆ F54. 54. ಸೊ ಟ್ರಾನ್ಸ್ಫರಿಂಗ್ ಅಡ್ವಾನ್ಸ್ ಅಮೌಂಟ್. ನನ್ನ 44. ಎಸ್, ಒಂದೇ ಸಲ ಕ್ಲಿಯರ್ ಮಾಡಿದ್ರೆ ಎರಡ್ ಸರಿ ಬರುತ್ತವ? ಹಾ, ಯಾಕಂತಂದ್ರೆ ಒಂದ್ಸಲ ಪಾರ್ಷಿಯಲ್ ಪೇ ಮಾಡ್ತೇವೆ, ಒಂದ್ಸಲ ಫುಲ್ ಪೇ ಮಾಡಿದ್ವಿ. ಸೊ ಅದಕ್ಕೋಸ್ಕರ ನಿಮ್ಗೆ ಆಗ್ಬೋದಿದೆ. ಬಟ್ ನಾನು ಫುಲ್ ಪೇ ಮಾಡಿದ್ರೆ ಫುಲ್ ಪೇ ಮಾಡ್ಬಿಡು, ಮತ್ತೆ ಈ ಸ್ಟೆಪ್ ಗೆ ಬರ್ಬೇಡ. F54 ಮಾಡಂಗಿಲ್ಲ. ಮಾಡಂಗಿಲ್ಲ. I will not do partial. ಎಸ್, ಅದಾದ್ಮೇಲೆ ಲಾಸ್ಟ್ F44. F44. Yeah. Yesterday I did not do 2 times F54 also. I didn't know what it has gone. ಮಾಡಿದಿರಲ್ಲ ಅಲ್ಲಿ, Yeah, down it's gone. ಕ್ಲಿಯರ್ ಆಗಿದೆ. ಅದಕ್ಕೆ ಕೈಯಲ್ಲಾದ್ರೂ ಏನೋ ಮಾಡಲ್ಲ. ಆಲ್ರೆಡಿ ನೀವು ಮಾಡಿದೀರಾ ಅನ್ಸುತ್ತೆ, ಬಟ್ ಮಾಡಿದಿನ ಇಲ್ವಾ ಅಂತ ಗೊತ್ತಿಲ್ದೇನೆ ಮತ್ತೆ ಮಾಡಿದೀರಾ ಅನ್ಸುತ್ತೆ. ಮಾಡ್ಬಿಟ್ಟಿದ್ದೀರಾ. Yeah. Okay, can I continue now? So today we are going to discuss about the recurring document. Yeah.
Okay. So just tell me what you mean by recurring document. Recurring document. Yes. It is like ಏನು ಅಂತಂದ್ರೆ ಇದು ರಿಪೀಟೆಡ್ ಇನ್ ದ ನೇಚರ್. ಸೊ ಏನು ಅಂತಂದ್ರೆ ಲೈಕ್ ಎಕ್ಸಾಂಪಲ್ ಐ ಕ್ಯಾನ್ ಸೇ ರೆಂಟ್ ಆಗಿರ್ಬೋದು ಆಸ್ ವೆಲ್ as ಸ್ಯಾಲ್ರಿ ಆಗಿರ್ಬೋದು. ಸೊ ದೀಸ್ ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು, ಇವೆಲ್ಲ ಏನು ಅಂತಂದ್ರೆ ವಿಲ್ ಬಿ ರೆಗ್ಯುಲರ್ಲಿ ವಿ ವಿಲ್ ಬಿ ಗೋಯಿಂಗ್ ಟು ಪೇ ಫಾರ್ ದ ಪರ್ಟಿಕ್ಯುಲರ್ ಥಿಂಗ್ಸ್ ಅಲ್ವಾ. ಸೊ ಇಟ್ ವಿಲ್ ಬಿ ರೆಗ್ಯುಲರ್, ಸೊ ದಟ್ ವಿಲ್ ಕಾಲ್ ಇಟ್ ಆಸ್ ಅ ರೆಕರಿಂಗ್. ಸೊ ಈ ರೆಕರಿಂಗ್ ಅಂತಂದ್ರೆ ಏನು ಅಂತಂದ್ರೆ ಇಟ್ಸ್ ಅ ಲೈಕ್ ಅ ಕೈಂಡ್ ಆಫ್ ಟೆಂಪ್ಲೇಟ್ like where we going to pay posting the things. So ಈ ಒಂದು ಟೆಂಪ್ಲೇಟ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಏನಂತಂದ್ರೆ ಪದೇ ಪದೇ ನಾವು ಮಾಡೋ ಬದಲು ಕಾಣಿಸ್ತಾನ. ಐ ಆಮ್ ಸಾರಿ, ನೀವು ಶೇರ್ ಮಾಡಿದಲ್ವಾ ಇಷ್ಟೊತ್ತು. ಓಕೆ, ಪದೇ ಪದೇ ನಾವು ಪೇ ಮಾಡೋ ಬದಲು ಇನ್ಸ್ಟೆಡ್ ಆಫ್ ದಟ್ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದ್ಸಲ ಏನ್ ಡಾಕ್ಯುಮೆಂಟ್ ನ ಪ್ರಿಪೇರ್ ಮಾಡ್ಕೊಂಡು ಮಂತ್ಲಿ ಇವಾಗ ಜಸ್ಟ್ ಹೇಗಿದೆ ಎಕ್ಸಾಂಪಲ್, ಈ ಮಂತ್ ನೀವು ಸ್ಯಾಲ್ರಿ ಪೇ ಮಾಡ್ತಾ ಇದ್ದೀರಾ. ಸೊ 28 ನೀವು ಪೇ ಮಾಡ್ತಾ ಇದ್ದೀರಾ ಅಂತಂದ್ರೆ ನೆಕ್ಸ್ಟ್ ಮಂತ್ ನೀವು ಅದು ನಿಮ್ಗೆ ಪೇ ಮಾಡ್ಬೇಕು. ಸೊ ಅದು ನಿಮ್ಗೆ ಆಟೋಮೇಟೆಡ್ ಆಗ್ಬೇಕು. ಸೊ ಆ ತರ ಲೈಕ್ ಪೇ ಮಾಡಕ್ಕಂತಲ್ಲ, ಸೊ ನಿಮ್ ಡಾಕ್ಯುಮೆಂಟ್ ಅಲ್ಲಿ ನೀವು ರೆಕಾರ್ಡ್ ಮಾಡ್ಕೋಬೇಕಲ್ವಾ. ಆಸ್ ಅಕೌಂಟೆಂಟ್ ಯು ಹ್ಯಾವ್ ಟು ರೆಕಾರ್ಡ್ ಈಚ್ ಅಂಡ್ ಎವ್ರಿ ಟ್ರಾನ್ಸಾಕ್ಷನ್. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ತೀರಾ ಅಂತಂದ್ರೆ ನೆಕ್ಸ್ಟ್ ಮಂತ್ ಅಲ್ಲೂ ಕೂಡ ನೀವೇನ್ ಮಾಡ್ತೀರಾ, ಯು ಆರ್ ಗೋಯಿಂಗ್ ಟು ರೆಕರ್ ಮಾಡ್ತೀರಾ. ಸೊ ಅದನ್ನ ನೀವು ಏನ್ ಮಾಡ್ಬೇಕು, ಪೇ ಮಾಡ್ಬೇಕು. ಸೊ ದಟ್ಸ್ ವೈ. ಸೊ ಯು ಕ್ಯಾನ್ ಸಿ ರೆಕರಿಂಗ್ ಡಾಕ್ಯುಮೆಂಟ್ ಇಸ್ ಅ CP ಇಸ್ ಅ ಟೆಂಪ್ಲೇಟ್ ಫಾರ್ ದ ಟ್ರಾನ್ಸಾಕ್ಷನ್ ದಟ್ ಅಕ್ಯೂರ್ ರೆಗ್ಯುಲರ್ಲಿ. ಸೊ ರೆಗ್ಯುಲರ್ಲಿ ಅಕ್ಯೂರ್ ಆಗುತ್ತೆ ಅಂಡ್ ಸರ್ಚ್ ಆಸ್ ಅ ಮಂತ್ಲಿ ರೆಂಟ್ ಆಗಿರ್ಬೋದು ಅಥವಾ ಯುಟಿಲಿಟಿ ಪೇಮೆಂಟ್ಸ್ ಆಗಿರ್ಬೋದು, ಇಟ್ ವಿಲ್ ಬಿ ಇನ್ಕ್ಲೂಡೆಡ್. And it allows to the automatic posting for this transaction at a predefined intervals. ಸೊ ಪ್ರೀಡಿಫೈನ್ಡ್, ಇವಾಗ ನೀವೇನ್ ಮಾಡ್ತಾ ಇದೀರಾ ಅಂದ್ರೆ ಪ್ರೀಡಿಫೈನ್ ಮಾಡ್ಕೊಂತೀರಾ. ಯಾಕಂತಂದ್ರೆ ಆಬ್ವಿಯಸ್ಲಿ ನಾನು ಹೇಳ್ದಂಗೆ 28 ಈ ಮಂತ್ 28 ಪೇಮೆಂಟ್ ಮಾಡಿರ್ತೀರಾ, ನೆಕ್ಸ್ಟ್ ಮಂತ್ ನಿಮ್ಗೆ 28 ಪೇ ಮಾಡ್ಬೇಕು. ಸೊ ಆ ತರ ರೆಕರಿಂಗ್ ಎಷ್ಟು ಮಂತ್ ನೀವು ಆ ಪರ್ಟಿಕ್ಯುಲರ್ ಪರ್ಸನ್ಸ್ ಗೆ ಪೇ ಮಾಡ್ಬೇಕು. ಆಬ್ವಿಯಸ್ಲಿ ಎವ್ರಿ ಒನ್ ವಿಲ್ ಬಿ ಸೆಲೆಕ್ಟಿಂಗ್ ಫ್ರಮ್ ಫಿನಾನ್ಷಿಯಲ್ ಇಯರ್ ಏಪ್ರಿಲ್ ಇಂದ ಮಾರ್ಚ್ ತನಕ ಅವ್ರು ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಸೆಟ್ ಆಫ್ ಮಾಡ್ಕೊಂತಾರೆ. ಸೊ ದಟ್ ದೇ ಕ್ಯಾನ್ ಲೈಕ್ ಅ ರೆಕರಿಂಗ್ ಫಾರ್ ಈಚ್ ಅಂಡ್ ಎವ್ರಿ ಮಂತ್. ಸೊ ಇಲ್ಲಿ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಹೇಗೆ ಡಿಫೈನ್ ಮಾಡೋದು. ಈಗ ಸ್ಮಾಲ್ ಟೈಮ್ ಇದೆಯಲ್ಲ, ಸೊ ಅದಕ್ಕೋಸ್ಕರ ಇದ್ ಮಾಡ್ತಾ ಇದೀನಿ. ಸೊ ಏನು ಅಂತಂದ್ರೆ ಇದೇನು ಪ್ರಾಬ್ಲಮ್ ಆಗಲ್ಲ. ಸೊ ನಿಮ್ಗೆ ಯಾವಾಗ ಸಮಟೈಮ್ಸ್ ನೆಟ್ವರ್ಕ್ಸ್ ಎಲ್ಲ ಇಲ್ಲ ಅಂತಂದ್ರೆ ಆತರ ಎಲ್ಲ ಪ್ರಾಬ್ಲಮ್ ಇದ್ದಾಗ ಯು ಕ್ಯಾನ್ ಗೋ ಹೆಡ್ ವಿತ್ ಅದರ್ ಥಿಂಗ್ಸ್ ಆಲ್ಸೋ. ಪೋಸ್ಟಿಂಗ್ ಇಲ್ದೇ ಇರೋದು ಆ ತರದ್ ಈ ತರದ್ನ ನೀವು ಮಾಡ್ಕೋಬಹುದು. ಓಕೆ, ಸೊ GST ರಿಲೇಟೆಡ್ ಆಸ್ಪೆಕ್ಟ್ಸ್. ಸೊ ಸ್ಟೆಪ್ ಬೈ ಸ್ಟೆಪ್ ಬರ್ತೀನಿ. ಸೊ GSTನೂ ಅಷ್ಟೇನೆ, ಅದ್ರಲ್ಲೂ ನಿಮ್ಗೆ ಜಾಸ್ತಿ ಪೋಸ್ಟಿಂಗ್ಸ್ ಯಾವ್ಯಾವ್ದು ಇರಲ್ವೋ ಅವುಗಳನ್ನೆಲ್ಲ ನೀವು ಬೇಕಂದ್ರೆ ಯೂಸ್ ಮಾಡ್ಕೋಬಹುದು. ಆದ್ರೆ ಸಮ್ ಮೇನ್ ಇದೇ ಹೋದ್ರೆ ಸರ್ವರ್ ಹೋದ್ರೇನೆ ನಿಮ್ಗೆ ಏನು ಮಾಡಕ್ಕೆ ಓಪನ್ ಮಾಡಕ್ ಆಗಲ್ಲ SAP. ಸೊ ಏನಾದ್ರು ಪರ್ಟಿಕ್ಯುಲರ್ ಏನಾದ್ರು ಪೋಸ್ಟಿಂಗ್ ರಿಲೇಟೆಡ್ ಸರ್ವರ್ ಇಶ್ಯೂ ಆಯ್ತು ಅಂದ್ರೆ ಯು ಕ್ಯಾನ್ ಗೋ ಹೆಡ್ ವಿತ್ ದಟ್. ಓಕೆ, ಸೊ ಯು ಕ್ಯಾನ್ ಟೇಕ್ ಡೌನ್ ದಿಸ್ ಡಿಫೈನ್ ಡಾಕ್ಯುಮೆಂಟ್ ಟೈಪ್ ಆಫ್ ನಂಬರ್ ರೇಂಜ್ X1. Yes, recurring document. Actually, we had one more document that is a sample document. Okay, so ಅದನ್ನ ನಿಮ್ ಫ್ಯೂಚರ್ ಡೇಸ್ ಅಲ್ಲಿ ಕಲ್ತ್ಕೊಂತೀರಾ. ಸೊ ಸ್ಯಾಂಪಲ್ ಡಾಕ್ಯುಮೆಂಟ್ ಅಂತ ಇದೆ. ಅದು ಬಂದ್ಬಿಟ್ಟು ಏನ್ ಪರ್ಪಸ್ ಅಂತಂದ್ರೆ ಗೈಡಿಂಗ್ ಪರ್ಪಸ್ಗೆ ಆಸ್ ವೆಲ್ as ಟ್ರೈನಿಂಗ್ ಪರ್ಪಸ್ಗೆ ಸ್ಯಾಂಪಲ್ ಡಾಕ್ಯುಮೆಂಟ್ ನ ಯೂಸ್ ಮಾಡ್ತೀವಿ. ಬಟ್ ಆದ್ರೆ ಇದು ಬಂದ್ಬಿಟ್ಟು ವಿ ವಿಲ್ ಬಿ ಪೋಸ್ಟಿಂಗ್ ದಟ್ recurring document we can post, but sample document we can not post, but in some purpose we can post. Not exactly ನಾವು ಪೋಸ್ಟ್ ಮಾಡಕ್ ಆಗಲ್ಲ, ಸಮ್ ಪರ್ಪಸ್ ಅಲ್ಲಿ ನಾವು ಇದ್ ಮಾಡ್ಬೋದು ಅಷ್ಟೇ. ರೆಕರಿಂಗ್ ಅಂತಂದ್ರೆ ನಾವು ಅದು ಏನು ಮೋರ್ ದ್ಯಾನ್ 12 months ಅನ್ನ ನಮ್ಗೆ ಏನ್ ಮಾಡ್ಬೇಕಾಗಿರುತ್ತೆ, ರೆಕರಿಂಗ್ ಆಗ್ತಾನೆ ಇರುತ್ತೆ. And also we can we can set particular date for that. So obviously salary ಗೆಲ್ಲ particular date ಇರುತ್ತಲ್ಲ, so we can set and we can post automatic post ಆಗ್ಬೇಕು, ಆಟೋಮೆಟಿಕಲ್ ಜನರೇಟ್ ಆಗ್ಬೇಕು ಅಂತಂದ್ರೆ ರೆಕರಿಂಗ್ ಡಾಕ್ಯುಮೆಂಟ್ ಮಾಡ್ಬೇಕು ನೀವು. ಅರ್ಥ ಆಯ್ತಾ? Yes, recurring 12 months. ಹೌದು, ಸೇಮ್ ಅದೇ ತರ ಪರ್ಮನೆಂಟ್ ಆಗಿರುತ್ತೆ. ಬೈ ಡಿಫಾಲ್ಟ್ ಆಗಿ ಅದು ಏನಾಗುತ್ತೆ ಅಂತಂದ್ರೆ ನೆಕ್ಸ್ಟ್ 28ಗೆ ಪೋಸ್ಟೆಡ್ ಆಗುತ್ತೆ. ಸೊ ಪದೇ ಪದೇ ಮಾಡೋ ಅವಶ್ಯಕತೆ ಇರಲ್ವಲ್ಲ ಅವಾಗ.
ಸೊ ಬೇಸಿಕ್ ಇನ್ಫಾರ್ಮೇಶನ್ ಕೊಡ್ಬೇಕು ನೀವು. ಸೊ ಬೇಸಿಕ್ ಇನ್ಫಾರ್ಮೇಶನ್ ಇಲ್ಲಿ ಏನಾದ್ರೂ ಆಲ್ಟ್ರೇಷನ್ ಇದ್ರೆ ಯು ಕ್ಯಾನ್ ಗಿವ್. ಸೊ ಆರ್ ಎಸ್ ಆಟೋಮೆಟಿಕಲಿ ಇಟ್ ವಿಲ್ ಬಿ ಪೋಸ್ಟೆಡ್. ಶಿಬಿನ್ ಅರ್ಥ ಆಯ್ತೇನೋ? ಎಸ್, ಕ್ಯಾನ್ ಐ ಕಂಟಿನ್ಯೂ ದನ್? ಬರ್ಕೋತಾ ಇದ್ದೀರಾ? ಬರ್ಕೋತಾ ಇದ್ದೀರಾ? Okay, can I continue now? So you can go with the SAP. Oh my God. ಬಂದ್ಬಿಟ್ರೆ ಭಯ ಆಗ್ಬಿಡುತ್ತೆ. ಅರ್ಥ ಆಗ್ತಾ ಇದೆಯೇನ್ರೋ? ನೀವು ಮಾಡಿದ್ನೆ ಎರಡೆರಡು ಸಲ ಮಾಡ್ಕೊಂಡು ಹೋಗಿದ್ದೀರಾ. ರಾತ್ರಿ ಮಾಡ್ಬಿಟ್ಟು ಮಲ್ಗದ್ರಿ ಅನ್ಸುತ್ತೆ, ಬೆಳಿಗ್ಗೆ ಎದ್ಬಿಟ್ಟು ಮಾಡಿಲ್ಲ ಅಂದ್ಬಿಟ್ಟು ಮತ್ತೆ ಮಾಡಿದ್ದೀರಾ ಏನೋ ಅಂತ ಅನ್ಸುತ್ತೆ. ಏನು ಅಂತಂದ್ರೆ ನೀವು ಮತ್ತೆ ರಿಪೀಟ್ ಮಾಡಿದ್ದೀರಾ, ಆದ್ರೆ ಏನು ಅಂತಂದ್ರೆ ಅದನ್ನ ಕ್ಲಿಯರ್ ಮಾಡಿಲ್ಲ, ಅಸ್ ವೆಲ್ ಅಸ್ ಫಸ್ಟ್ ಸ್ಟೆಪ್ಸ್ ಗಳು ಏನೇನಿತ್ತು ಅದನ್ನೆಲ್ಲ ಫಾಲೋ ಮಾಡಿಲ್ಲ, ಡೈರೆಕ್ಟ್ ಆಗಿ ಜಂಪ್ ಆಗ್ಬಿಟ್ಟಿದ್ದೀರಾ. ಅಲ್ಲಿ ನೀವು ಅದನ್ನ ಅಸೈನ್ ಮಾಡಿಲ್ಲ. ಇಲ್ಲ ಅಂತಂದ್ರೆ ಅಲ್ಲಿ ಎ ಅಂತ ತೋರಿಸುತ್ತೆ. ಸ್ಪೆಷಲ್ ಆದ್ರೆ ಅಲ್ಲಿ ಆಬ್ವಿಯಸ್ಲಿ ಎ ಅಂತ ತೋರಿಸುತ್ತೆ. ಸ್ಪೆಷಲ್ ಕ್ಯಾಟಗರಿ ಆದ್ರೆ ಎ ಅಂತ ಅಂದ್ಬಿಟ್ಟು ಇದ್ ಮಾಡುತ್ತೆ. ಅದು ನಾರ್ಮಲ್ ಜರ್ನಲ್ ಎಂಟ್ರೀಸ್ ಮಾಡಿದೀರಾ ನೀವು, ನಾರ್ಮಲ್ ಮಾಡಿದೀರಾ. ಸ್ಪೆಷಲ್ ಆಗಿ ಅಸೈನ್ ಮಾಡಿಲ್ಲ ನೀವು, ಸ್ಪೆಷಲ್ ಗೆ ಅಸೈನ್ ಮಾಡಿ ಪೇ ಮಾಡಿಲ್ಲ. ಸೊ ನಾರ್ಮಲ್ ಮಾಡಿದ್ದೀರಾ. ಆಕ್ಚುಲಿ ನನ್ಗೂ ಹಂಗೆ ಆಗುತ್ತೆ, ಏನಾದ್ರೂ ನಾನು ಮಾಡಿಲ್ಲ, ಏನಾದ್ರೂ ಮಿಸ್ ಆಯ್ತು ಅಂತಂದ್ರೆ ತಲೆ ಕೆಟ್ಟೋಗ್ಬಿಡತ್ತೆ. ನಂಗೆ ಎಷ್ಟೊಂದ್ ಸಲ ಹಂಗೆ ಆಗ್ಬಿಟ್ಟೈತೆ. ಓಕೆ, ಯು ಕ್ಯಾನ್ ಗಿವ್ ದ ಕಂಪನಿ ಕೋಡ್. The T code will be FBN1. Okay, and you can give your company code. Okay, then as usual click on the change intervals. ಇಲ್ಲಿ ನೀವು ಡಿಫೈನ್ ಮಾಡ್ತಾ ಇದ್ದೀರಾ. Yes, so now we are going to insert line. ಯಾವ್ದು ನಂಬರ್ ಅಪ್ಪ? ಇಲ್ಲೇ ಇರುತ್ತಲ್ಲ, ಕಂಟಿನ್ಯೂಷನ್ ಅಲ್ಲೇ ಇದ್ ಮಾಡ್ಕೊಳ್ಳೋದು ಅಷ್ಟೇ. ಇಲ್ಲಿ ನೀವು ಇದ್ ಮಾಡೋದಲ್ವಾ, ಇದು ನೀವು ಫ್ರಮ್ ಟು ನಂಬರ್ ನ ಅಸೈನ್ ಮಾಡೋದಲ್ವಾ? ಹಾ, ಅದು X1 ನೋ ನಥಿಂಗ್. ಓಕೆ, ಇದು ರೆಕ್ಯೂರಿಂಗ್ ಆಗಿರೋದ್ರಿಂದ ನಂಬರ್ ರೇಂಜ್ ಬಂದ್ಬಿಟ್ಟು X1. ಓಕೆ, ಡೇ ಇದು ಸ್ಯಾಂಪಲ್ ಆದ್ರೆ X2 ಆಗುತ್ತೆ. ಓಕೆ, ಇದು X1. ಸೊ ಯು ಕ್ಯಾನ್ ಗಿವ್ X1 2025. ಅಂಡ್ ಇಲ್ಲಿ ನಾನು ಏನ್ ತಗೊಳ್ಳೋಣ, 6001 ಆಯ್ತು. Let me take it as a 8000. 8001 to 9000. Okay, ಅದಾದ್ಮೇಲೆ you can post. Overlap. ಈಗೇನಾದ್ರೂ ಬರ್ಲಿಲ್ಲ ಅಂದ್ರೆ ಓದ್ಬಿಡ್ತೀನಿ. ಅರ್ಥ ಆಯ್ತಾ ಇದು? ಸೊ ಎಂಟರ್ ಮಾಡ್ತೀರಾ ಅಷ್ಟೇ. Okay, let us go for the next one. So create a recurring document FBD1.
ಸೊ ಇಲ್ಲಿ ನಿಮ್ಗೆ ಯಾವ ಡೇಟ್ ಬೇಕು ಏನ್ ಬೇಕು ಅಂತ ನೀವು ಇವಾಗ ರೆಕರಿಂಗ್ ಡಾಕ್ಯುಮೆಂಟ್ ಗೆ ಇನ್ಫಾರ್ಮೇಶನ್ ಕೊಡ್ತೀರಾ. ಸೊ ಎಲ್ಲಿಂದ ಎಲ್ಲಿಗ್ ಬೇಕು, ಸೊ ಎಷ್ಟೆಷ್ಟು ಮಂತ್ ಗಳಿಗೆ ಬೇಕು ನಿಮ್ಗೆ, ಅದನ್ನೆಲ್ಲ ನೀವು ಇನ್ಫಾರ್ಮೇಶನ್ ಇದು ಕೊಟ್ರೆ ಸೊ ನೆಕ್ಸ್ಟ್ ಇಯರ್ ಬೈ ಡಿಫಾಲ್ಟ್ ಆಗಿ ರೆಕರಿಂಗ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಲೆಟ್ ಅಸ್ ಗೋ ಫಾರ್ ದ CP now. So the T code will be /n FD FPDN FPD1. So you can give your company code AU01. Okay. So first run on. ಅಂದ್ರೆ ಯಾವಾಗ ನಿಮ್ದು ಸ್ಟಾರ್ಟ್ ಆಗ್ಬೇಕು. ಓಕೆ, ಸೊ ಇಫ್ ಯು ಆರ್ ಸ್ಟಾರ್ಟಿಂಗ್ ವಿತ್ ದಿಸ್ ಮಂತ್ ಮೀನ್ಸ್ ಯು ಕ್ಯಾನ್ ಗೋ ಹೆಡ್ ವಿತ್ ದಿಸ್ ಮಂತ್ ಇಟ್ ಸೆಲ್ಫ್. ಇಫ್ ಯು ವಾಂಟ್ ಫಾರ್ ಏಪ್ರಿಲ್ ಮೀನ್ಸ್ ಏಪ್ರಿಲ್ ಟು ಮಾರ್ಚ್ ಕೊಡ್ತೀನಿ ಅಂತಂದ್ರೆ ಮಾರ್ಚ್ ಕೊಡ್ಬೋದು. ಇಲ್ಲ ಅಂದ್ರೆ ನಿಮ್ಗೆ ಎಷ್ಟೆಷ್ಟು ಮಂತ್ಗಳು ಬೇಕು ಆ ಮಂತ್ಗಳನ್ನ ಕೊಡ್ಬೋದು. ಲೆಟ್ ಮಿ ಟೇಕ್ ಇಟ್ ಆಸ್ ಸೊ ನಂದು ಎಲ್ಲಾ ಟ್ರಾನ್ಸಾಕ್ಷನ್ ಆಗಸ್ಟ್ ಅಲ್ಲಿ ಆಗಿರೋದ್ರಿಂದ ಐ ವಿಲ್ ಬಿ ಟೇಕಿಂಗ್ ಆಸ್ 7. ಓಕೆ, ನಿಮ್ಗೆ ಯಾವಾಗ ಬೇಕು ಅವಾಗ ರೆಕರಿಂಗ್ ಯಾವಾಗಿಂದ ಸ್ಟಾರ್ಟ್ ಆಗ್ಬೇಕು, ಯಾವಾಗಿಂದ ರನ್ ಆಗ್ಬೇಕು, ಫ್ರಮ್ ಡೇಟ್ ಫಸ್ಟ್ ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಗ್ಬೇಕು, ಈ ಮಂತ್ ಇಂದ ಸ್ಟಾರ್ಟ್ ಆಗ್ಬೇಕು ಅಂದ್ರೆ ಯು ಕ್ಯಾನ್ ಗಿವ್ ದಿಸ್ ಮಂತ್. ಇಲ್ಲ ನೆಕ್ಸ್ಟ್ ಮಂತ್ ಇಂದ ಸ್ಟಾರ್ಟ್ ಆಗ್ಬೇಕು ರೆಕರಿಂಗ್ ಆಗಿರೋದು ಅಂತಂದ್ರೆ ನೆಕ್ಸ್ಟ್ ಮಂತ್ ನೀವು ಸ್ಟಾರ್ಟ್ ಮಾಡ್ಬೋದು. ಅಂಡ್ ಲಾಸ್ಟ್ ರನ್ ಡೇಟ್ ಎಷ್ಟು ದಿನದ ತನಕ ನಿಮ್ಗೆ ಬೇಕು ಅದು. ಇಫ್ ಯು ವಾಂಟ್ ಆಬ್ವಿಯಸ್ಲಿ ನಾನು ಹೇಳ್ದಂಗೆ 1 year ತಗೊಂತಾರೆ ಎಲ್ಲಾರು. ಸೊ ನಿಮ್ಗೆ ಬೇಕು ಅಂತಂದ್ರೆ ಎಷ್ಟು ಮಂತ್ಗಳು ಬೇಕು ಆ ಮಂತ್ ನ ನೀವು ತಗೋಬಹುದು. ಸೊ ಲೆಟ್ ಮಿ ಟೇಕ್ ಟಿಲ್ ಡಿಸೆಂಬರ್ 28. ಏನಪ್ಪ, ಎಸ್ ವಿ ಹ್ಯಾವ್ ಟು ಪುಟ್ ದ ಡೇಟ್. ಎಷ್ಟು ಮಂತ್ ನಿಮಗ್ ಬೇಕು ಅಂತ ಅಂದ್ರೆ ಫ್ರಮ್ ಡೇಟ್ ಟು ಟಿಲ್ ಫೈನಲ್ ಡೇಟ್, ಯಾವ ಡೇಟ್ ತನಕ ನಿಮಗ್ ಬೇಕು ಅನ್ನೋದನ್ನ ಇಲ್ಲಿ ಮಾಡ್ತೀವಿ. ಇಲ್ಲಿ ತನಕ ಅರ್ಥ ಆಯ್ತಾ ಶುಭಿನ್? ಎಲ್ಲಿಂದ ಎಲ್ಲಿ ತನಕ ರನ್ ಆಗ್ಬೇಕು ಈ ರೆಕರಿಂಗ್ ಎಕ್ಸ್ಪೆನ್ಸಸ್ ಅನ್ನೋದನ್ನ ನೀವು ರೆಕಾರ್ಡ್ ಮಾಡ್ತಾ ಹೋಗ್ತೀರಾ. ಅರ್ಥ ಆಯ್ತಾ? ಓಕೆ, ಸೊ ನೆಕ್ಸ್ಟ್ ಇಂಟರ್ವಲ್ ಇನ್ ಮಂತ್. ಸೊ ಇಂಟರ್ವಲ್ ಇನ್ ಮಂತ್ ಅಂತಂದ್ರೆ ಎಷ್ಟು ಆಫ್ಟರ್ ನೀವು ವಾಂಟ್ ಟು ಪೋಸ್ಟ್, ಯಾವ ಮಂತ್ ನಿಮ್ಗೆ ಪೋಸ್ಟ್ ಮಾಡ್ಬೇಕು ಪರ್ಟಿಕ್ಯುಲರ್ ಆಗಿ, 1 month 12 ಎಷ್ಟು ಮಂತ್ ನಿಮ್ಗೆ ಆಫ್ಟನ್ ಆಗಿ ಅಂದ್ರೆ ವಿ ಹ್ಯಾವ್ ಕ್ವಾರ್ಟರ್ಲಿ ವೈಸ್ ಅಲ್ಲಿ ಮಾಡ್ತೀವಿ ನಾವು. ಸೊ ಸಮ್ಟೈಮ್ಸ್ ಮಂತ್ಲಿ ವೈಸ್ ಅಲ್ಲಿ ಮಾಡ್ತೀವಿ, ಸಮ್ಟೈಮ್ಸ್ ಇಯರ್ಲಿ ವೈಸ್ ಅಲ್ಲಿ ಮಾಡ್ತೀವಿ. ಸೊ ನಿಮ್ಗೆ ಯಾವ್ದು ಆಫ್ಟನ್ ಅಲ್ಲಿ ಬೇಕು ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಲೆಟ್ ಮಿ ಟೇಕ್ ಎವ್ರಿ ಮಂತ್. ಸೊ ಅದಕ್ಕೆ ಐ ಬಿ ಟೇಕಿಂಗ್ 1. ಇಲ್ಲ 3 months ಒನ್ಸ್ ರೆಕರಿಂಗ್ ಆಗ್ಬೇಕು ಅಂತಂದ್ರೆ ಯು ಕ್ಯಾನ್ ಟೇಕ್ 3 ಅಂಡ್ ಇಯರ್ಲಿ ಆದ್ರೆ 12. ಓಕೆ, ಅರ್ಥ ಆಯ್ತಾ? ಎಷ್ಟು ಆಫ್ಟನ್ ವಿ ಹ್ಯಾವ್ ಟು ಪೋಸ್ಟ್? ಎಸ್, 1 ಅಂತಂದ್ರೆ ಪರ್ ಮಂತ್. ಓಕೆ, ಸೊ ಪರ್ ಮಂತ್ ಅರ್ಥ ಆಯ್ತಾ ಇಲ್ಲಿ ತನಕ? ಓಕೆ, ಸೊ ನೆಕ್ಸ್ಟ್ ರನ್ ಡೇಟ್ ಯಾವಾಗಿಂದ ರನ್ ಆಗ್ಬೇಕು. ಸೊ ನಂದು ಯಾವತ್ತಿಂದ ಸ್ಟಾರ್ಟ್ ಮಾಡಿದೀನಿ, 28 ಆಫ್ ಎವ್ರಿ ಮಂತ್. ಸೊ ಎವ್ರಿ ಮಂತ್ ಏನಾಗುತ್ತೆ ಅಂದ್ರೆ 28 ಇಟ್ ಶುಡ್ ಬಿ ಪೋಸ್ಟೆಡ್. ಎವ್ರಿ ಮಂತ್ 28 ಆಗಿದ ತಕ್ಷಣ ಇದೇನಾಗ್ಬಿಡ್ಬೇಕು, ಈ ಜರ್ನಲ್ ಎಂಟ್ರಿ ಪೋಸ್ಟೆಡ್ ಆಗ್ಬಿಡ್ಬೇಕು. ಸೊ ದಟ್ ಇಸ್ ವೈ. ಓಕೆ, ಅದೊಂದು ಮೈಂಡ್ ಸೆಟ್ ಇಂದ ನಾನು ಏನ್ ಮಾಡ್ತೀನಿ, ಎವ್ರಿ ಮಂತ್ 20 ಇಲ್ಲಿಂದ 7th ಸ್ಟಾರ್ಟ್ ಆಗುತ್ತೆ ಟಿಲ್ 12th ತನಕ ಏನಾಗುತ್ತೆ ಆಟೋಮೆಟಿಕ್ ಆಗಿ ಏನಾಗುತ್ತೆ ಎವ್ರಿ ಮಂತ್ ಅದು ಪೋಸ್ಟೆಡ್ ಆಗ್ಬೇಕು. ಸೊ ದಟ್ಸ್ ವೈ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ವಿಲ್ ಬಿ ಗೋಯಿಂಗ್ ವಿತ್ ದ ಡಾಕ್ಯುಮೆಂಟ್ ಟೈಪ್ ಆಸ್ ಯೂಶುವಲ್ SA ತಗೋತೀರಾ. So general accounting posting. General account posting. So as usual currency INR ತಗೋತೀರಾ. ಓಕೆ, ಆಮೇಲೆ ಪೋಸ್ಟಿಂಗ್ ಕೀ. ಸೊ ಇದು ಯು ಕ್ಯಾನ್ ಟೇಕ್ ಡೆಬಿಟ್. ಇವಾಗ ನಾನು ರೆಂಟ್ ಅಕೌಂಟ್ ತಗೋತೀನಿ. ಸೊ ಇಫ್ ಯು ಆರ್ ಡೂಯಿಂಗ್ ರೆಂಟ್ ಮೀನ್ಸ್ ವಾಟ್ ವಿಲ್ ಬಿ ದ ಜರ್ನಲ್ ಎಂಟ್ರಿ, ರೆಂಟ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಸೊ 40 ಇಲ್ಲಿ ರೆಂಟ್ ಅಕೌಂಟ್ ತಗೋಬೇಕು ನೀವು. ಸೊ ಸ್ಯಾಲ್ರಿ ಬೇಕಂದ್ರೆ ಸ್ಯಾಲ್ರಿ ತಗೊಳ್ಳಿ. ಓಕೆ, ನಿಮ್ಗೆ ಯಾವ್ದು ಬೇಕು ಅದನ್ನ ತಗೊಂಡ್ ಮಾಡಿ. ಸೊ ನಾನೆಲ್ಲೋ ಬೇರೆ ಕ್ಲಿಕ್ ಮಾಡಿದೆ ಅನ್ಸುತ್ತೆ. Oops. It will show for all company what account they have done for everything it will show. Now you can type over and you will get. 202 ಅನ್ಸುತ್ತೆ. 202 only, huh? ಪಕ್ಕ. Let me check that. Then I give one confused company I can see all the companies.
And I was confused. ನಿನ್ನೆ ನಮ್ದು ಅದೇ ಆಯ್ತಲ್ವಾ? Yeah. ಇದೆಂತದ್ದು ಏನೋ ಬಂದ್ಬಿಟ್ಟೈತೆ. ನನ್ ಕಂಪನಿ ಇದೆಲ್ಲ ಕ್ರಿಯೇಟ್ ಮಾಡಿದೀನ AU01 ಅಲ್ಲಿ. ಸಿ ಕಂಪನಿ ಕೋಡ್ ಅದು ಬರೀ ಮಿಸ್ ಆಗಿದ್ದೆಲ್ಲ ರಿಫ್ಲೆಕ್ಟ್ ಆಗ್ತದೆ ಅಷ್ಟೇ, ಇಶ್ಯೂ ಇಲ್ಲ. ಇವರು ಟೆಕ್ ಟೀಮ್ ಅವ್ರು ಸುಮ್ನೆ ಕುತ್ಕೊಳಕ್ ಆಗಲ್ಲ, ಏನೇನೋ ಮಾಡಿರ್ತಾರೆ. ನಾನ್ 2021 ಅಂತ ಹಾಕಿದ್ರು ಬರ್ತಾ ಇದಲ್ಲ. ಬ್ಯಾಂಕ್ ಗಳು ಎಷ್ಟೊಂದಿದೆ ನೋಡಿ. ಒಂದು ದಿನ ಕೂಡ ಇಲ್ಲ. ಈಗ ರೆಂಟ್ ಅಕೌಂಟ್ ಹುಡ್ಕೋದು ಹೇಗೆ? ನಾನೇ ಕಂಪನಿ ಕೋಡ್ ರಾಂಗ್ ಹಾಕಿದ್ದೀನಿ ಅನ್ಕೊಂಡು. ಪಾಪ ಅದು. But yesterday I can see ಹೌದು, ನನ್ಗೂ ನೆನ್ನೆ ನೀವು ಕೇಳಿದ್ರಿ ಅಲ್ವಾ ನನಗೆ ರೆಂಟ್ ರಿಕನ್ಸಿಲೇಷನ್. rent account is there. 203 actually. 202. Okay. So next you have to enter. You can pass this one. Indian announcement one. ಅಷ್ಟೇ, ನಾನು ಹಂಗೆ ಮಾಡೋದು. Because these yesterday you will not believe ನಾನು ಇದು ಆ purchase voucher code invoice ಮಾಡಿದ್ರೆ ಯಾವ ಡೇಟ್ ಹಾಕ್ಬಿಟ್ಟು ಅದು ತಗೊಳಕ್ಕೆ ರೆಡಿ ಇಲ್ಲ, ಅವಾಗ ಎಂಟರ್ ಅಷ್ಟೇ. ನಾನು ನಾನು ಇಲ್ಲಿ ಬ್ಲಿಂಕಿಂಗ್ ನಂಬರ್ ಬರುತ್ತಲ್ಲ, ಬ್ಲಿಂಕ್ ನಂಬರ್, ಅಲ್ಲೂ ಕೂಡ ನಾನು ಎಂಟರ್ ಮಾಡ್ಬಿಡೋದು ಅಷ್ಟೇ. ಯಾವ ಡೇಟ್ ಅನ್ನೋದು ನೋಡ್ತಲ್ಲ, ನಾನು ಆಲ್ಮೋಸ್ಟ್ ಆರ್ಟಿಫಿಷಿಯಲ್ಗೆ ಇದೆಲ್ಲೋ ಟೆಕ್ನಿಕಲ್ ಇಶ್ಯೂ ಅನ್ನೋದನ್ನ ಅನ್ಕೊಂಡೆ. ಆಮೇಲೆ ಸುಮ್ಮನೆ ಯಾಕೋ ಅದಾಗಿ ನಮ್ಗೆ ಅದು ಏನೋ ಅಂತಂದ್ರೆ ನಮ್ದು ಸರ್ವರ್ ಪರ್ಚೇಸ್ ಮಾಡಿರೋ ಸರ್ವರ್ ಅಲ್ವಾ, ಸೊ ಅದು ಬರೀ ಹ್ಯಾಂಡಲ್ ಮಾಡ್ತಿರೋದು ಬೇರೆಯವ್ರು ಇರ್ತಾರೆ. ಸೊ ಬೇರೆಯವ್ರ ಹತ್ರದಿಂದ ನಾವು ಪರ್ಚೇಸ್ ಮಾಡಿರೋದು, ಸೊ ಅವಾಗ ಹ್ಯಾಂಡಲ್ ಮಾಡ್ತಾ ಇದ್ರೆ ಅವ್ರಿಗೆ ಏನೇನ್ ಬೇಕು ಸೆಟ್ಟಿಂಗ್ಸ್ ಅವ್ರು ಚೇಂಜ್ ಮಾಡ್ಕೊತಾ ಇರ್ತಾರೆ. ಆಟೋಮೆಟಿಕ್ ಆಗಿ ಅವ್ರು ಚೇಂಜ್ ಮಾಡ್ತಿದಂಗೆ ಇಲ್ಲೂ ಚೇಂಜ್ ಆಗ್ತಾ ಇರುತ್ತೆ. ನಾನು ನೋಡಷ್ಟು ನೋಡ್ಬಿಟ್ಟು ಎಂಟರ್ and I could see all the company emails. I don't know why it will be like that. ಅಲ್ಲಿ ತನಕ ಆಯ್ತಾ? Enter ಮಾಡಿದ್ರೆ ಸೇಮ್ ಜರ್ನಲ್ ಎಂಟ್ರಿ ಸಿಸ್ಟಮ್. ಸ್ಟಾರ್ ಅಂಡ್ ಪ್ಲಸ್. ನಾನು ಅಮೌಂಟ್ ಫಸ್ಟ್ ಹಾಕಿದ್ವಲ್ಲ, ಡೆಬಿಟ್ ಆಗಿದೆ, ಕ್ರೆಡಿಟ್ ಮಾಡ್ಬೇಕಲ್ಲ. ಸೊ ಕ್ರೆಡಿಟ್ಗೆ ಏನ್ ಜರ್ನಲ್ ಎಂಟ್ರಿ ಎಷ್ಟು? Yes, 50. And account rent account data to yes. So number 2 ನೆಲೆಸುತ್ತೆ most probably. Okay. So next what you have to do? You have to enter and start, and you can put your business area AU01 as well as text on plus enter. ಸೇಮ್ ಹೇಗ್ ಮಾಡ್ತಾ ಇದ್ರು ಅದೇ ತರ ಮಾಡ್ತೀರಾ. Okay. Document 8001 was sorted with the AUR. ಇಲ್ಲಿ ತನಕ ಅರ್ಥ ಆಯ್ತಾ? So next, display recurring document F.15.
ಆಯ್ತಾ? If not 15 hours. 1.5. Slash n f dot 1.5. Open the windows for the so cold here. ತುಂಬಾ ಎಕೋ ಆಗುತ್ತೆ ಆಕ್ಚುಲಿ, ಅದಕ್ಕೋಸ್ಕರ ಓಪನ್ ಮಾಡಿಸ್ತೇನೆ ಮೊನ್ನೆ, ಮತ್ತೆ ಕ್ಲೋಸ್ ಮಾಡಿ. Open ಮಾಡಿಸಿ ನಾನೇ ಎಕೋ ಆಗ್ತಾ ಇತ್ತು ಅಂದ್ರೆ ಕ್ಲೋಸ್ ಮಾಡಿಸ್ತೇನೆ. ಇಲ್ಲ, ಅವತ್ತು 3 ಜನ 4 ಜನ ಇದ್ದಾರೆ, ಬಟ್ ಆದ್ರೂ ತುಂಬಾ ಎಕೋ ಆಗ್ತಾ ಇತ್ತು, ಅವ್ರಿಗೆ ಕ್ಲಾಸಿಗೆ ಕೇಳಿಸ್ಕೊಳಕ್ ಆಗ್ತಾ ಇರಲಿಲ್ಲ. ಓಕೆ, ಡಾಕ್ಯುಮೆಂಟ್ ನಂಬರ್. ಸೊ ನಮ್ದು ಎಸ್, GST ಅಂದ್ರೆ ಜಸ್ಟ್ ಎಕ್ಸ್ಟ್ರಾ ಏನಾದ್ರು ಇದ್ ಮಾಡ್ಬಿಟ್ರೆ ರಿಸೀವಬಲ್ಸ್ ಆಗುತ್ತೆ, ಎಕ್ಸ್ಟ್ರಾ ಪೇಮೆಂಟ್ ಏನಾದ್ರು ಮಾಡಿದ್ರೆ. ಓ, ಅವ್ರದ್ದು ಕೇಸ್ ಸ್ಟಡಿನಾ? ಆ ತರದಲ್ಲಿ ಆಬ್ವಿಯಸ್ಲಿ ಆಗಲ್ಲ. ನಾನು ಅದಕ್ಕೆ ಕೇಸ್ ಸ್ಟಡಿ ಚೇಂಜ್ ಆಗಿದೆ ಬಿಡಿ ಅಂತ. GST ರಿಸೀವಬಲ್ಸ್ ಇದೆ, ತಗೊಳಕ್ಕಾಗಲ್ಲ ಗೌರ್ಮೆಂಟ್ಗೆ. ನನ್ಗೂ ಹೇಳಿದ್ರು ಮ್ಯಾಮ್, ನಮ್ಗೆ GST ರಿಸೀವಬಲ್ಸ್ ಅಂದ್ರೆ. ಓ ಹೌದಾ, ಓಕೆ, ವೆರಿ ಗುಡ್. ಏನಂದ್ರೆ ಯಾಕಂದ್ರೆ ನಾವೇನಾದ್ರೂ ಹೇಳಿದ್ರೆ ಆಬ್ವಿಯಸ್ಲಿ ಅದು ಕನ್ಫ್ಯೂಷನ್ಸ್ ಆಗ್ತದೆ. ಅಕಸ್ಮಾತ್ ಇಬ್ರು ಕೂಡ that ITC will be reflected in the GST portal where it will not be able to claim that. And so that will never be called as GST receivables for us people, because now Obviously output minus input. so now How can you? they throw in the other person for mistake all the receivables and now this okay, I'm because almost solve ಮಾಡಿದ್ರೆ we will forget our time. I sat for 3 days. ಇನ್ನೊಂದು ನಾವು ಪ್ರಾಕ್ಟಿಕಲ್ಸ್ ಮಾಡ್ಬೇಕಾದ್ರೆ ನಾವು ಆಬ್ಸೆಂಟ್ ಆಗಬಾರ್ದು. ಆಬ್ಸೆಂಟ್ ಫಾರ್ 15. ಪ್ರಾಕ್ಟಿಕಲ್ಸ್ ಡಸಂಟ್ ಮ್ಯಾಟರ್ ಕಣೋ. PAT ಎನಿವೇ ಇ ಲರ್ನಿಂಗ್ಸ್ ಇದೆ, ನೋಡ್ಕೋಬಹುದು. ಒಂದು ಆ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕು, ಇಲ್ಲ ಅಂದ್ರೆ ಈ ಕಡೆ. ಅದು ಅವ್ರು ಅದನ್ನು ಓದಿಲ್ಲ, ಆಸ್ ವೆಲ್ as PAT ನು ಅಟೆಂಡ್ ಮಾಡಿಲ್ಲ ಅಂದ್ರೆ. They don't know what is factory expenses, company expenses, bifurcation, and she did not learn. Because Akasmat ಗೊತ್ತಿದ್ರೆ like to our liabilities asset side over chances ಸಿಗ್ತಾನೆ ಇಲ್ಲ. Because basic ಆಗಿ ಇದೆಲ್ಲ journal entry, at least ಇದೆಲ್ಲ ನಾವು posting ಮಾಡಿದ್ರೆ journal entry ಅದು starting ನಲ್ಲಿ journal entry start ಆಗ್ತದೆ. So I was like, GST receivables more than ma'am to get it. And then I sat and thought, first of all, GST receivables and then I already done everything. I'm on the phone of Jega.
ಶಿಬಿನ್ ಎಕ್ಸಿಟ್ ಆಗಿ ಈ ಗ್ರೇಡ್ ಕೊಟ್ಟ ಮೇಲೆ ಇನ್ನೊಂದು ಸ್ವಲ್ಪ ಸಾವಿರ ಮಾಡಿದ್ರೆ ಹೌದು ಇದು ರಿಪೋರ್ಟ್ ಅಲ್ಲ ರೆಕರಿಂಗ್ ಡಾಕ್ಯುಮೆಂಟ್ F.14 ಇಲ್ಲ ಅಂದ್ರೆ ಡಾಕ್ಯುಮೆಂಟ್ ನಾನು ಥರ್ಡ್ ಒನ್ ಮಾಡಿದ್ವ ಸಾರಿ ಮಾಡಿಲ್ಲ okay so same thing and we'll be clicking on the execute report display ಮಾಡ್ತಾ ಇದ್ದೆ ಅಲ್ವಾ okay fine can you see now ಆದ್ರೆ ಇಲ್ಲಿ ನೀವು ನೋಡ್ಬೋದು 7 ಮಂತ್ ಸೊ 7 ಮಂತ್ ಆಗಿರ್ಬೋದು ಸೊ 12th ಮಂತ್ ಆಗಿರ್ಬೋದು 17 ಮಂತ್ ಆಗಿರ್ಬೋದು 10th ಸೊ ಎಲ್ಲಾ ಮಂತ್ ಕೂಡ ಇಲ್ಲಿ ಬೈ ಡಿಫಾಲ್ಟ್ ಆಗಿ ಇದು ನಿಮ್ಮ ಕಂಪನಿ ಸರ್ ನಾನು ಕೂಡ ತಗೊಂಡಿದ್ದೀನಿ ಆಲ್ರೆಡಿ ಒಂದೇ ಸತ ಭಯ ಪಡಿಸ್ಬಿಟ್ರಿ ನಾನ್ ಬೇರೆದ್ರಲ್ಲಿ ರೆಕಾರ್ಡ್ ಮಾಡ್ತಾ ಇದೀನ ಅಂತ ಓಕೆ ಸೊ ಇದು ಪ್ರತಿ ಒಂದ್ ಮಂತ್ ನೀವು ಆಲ್ರೆಡಿ ಬೈ ಡಿಫಾಲ್ಟ್ ಆಗಿ ಇದ್ ಮಾಡಿದ್ದೀರಾ ಅಂಡ್ ಟ್ರಾನ್ಸಾಕ್ಷನ್ ನೀವು ನೋಡ್ಬೋದು 20,000 ಇದೇನಾಗುತ್ತೆ ಅಂತಂದ್ರೆ ಆಟೋ ಪಾಪ್ಯುಲೇಟೆಡ್ ಆಗುತ್ತೆ ಬಟ್ ಅದೇ ಸಮ್ ಸ್ಟೆಪ್ಸ್ ಗಳನ್ನ ಮಾಡಿದ್ರೆ ಮಾತ್ರ ಓಕೆ ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ ಸೊ ಇದು ಏನು ಅಂತಂದ್ರೆ ನಿಮ್ಗೆ ಕ್ಲಿಯರ್ ಆಗಿ 1 ಇಯರ್ ಮಾಡ್ತಾ ಇದೀರಾ ಅಂತಂದ್ರೆ ಬೈ ಡಿಫಾಲ್ಟ್ ಆಗಿ ಇಲ್ಲಿ ನಿಮ್ಗೆ ಲಾಸ್ಟ್ ರನ್ ಆಗಿರ್ಬೋದು ನೆಕ್ಸ್ಟ್ ರನ್ ಆಗಿರ್ಬೋದು ಯು ಕ್ಯಾನ್ ಸಿ ಇಲ್ಲೇ ನಿಮ್ ಟಾಪ್ ಅಲ್ಲೇ ಮೆನ್ಷನ್ ಆಗಿದೆ ಫಸ್ಟ್ ರನ್ ನೆಕ್ಸ್ಟ್ ರನ್ ಲಾಸ್ಟ್ ರನ್ ಮತ್ತೆ ಇಂಟರ್ ಡೇಟ್ ರನ್ ಸೊ ಪ್ರತಿ ಒಂದು ಡೇಟ್ ಗಳು ಕೂಡ ನಿಮ್ಗೆ ಇಲ್ಲಿ ಮೆನ್ಷನ್ ಆಗಿದೆ ಟಾಪ್ ಅಲ್ಲಿ ಸೊ ರೆಕರಿಂಗ್ ಎಂಟ್ರಿ ಡಾಕ್ಯುಮೆಂಟ್ ಇದು ಸೊ ಇದು ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಏನಕ್ಕೆ ಅಂತಂದ್ರೆ ಸೊ ಎಷ್ಟು ಮಂತ್ಗೆ ನೀವು ರೆಕರಿಂಗ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಕಾನ್ಫಿಗರ್ ಮಾಡಕ್ಕೆ ನೋಡ್ಕೊಳ್ಳೋಕೆ ಯು ಬಿ ಡೂಯಿಂಗ್ ದಿಸ್ ಅರ್ಥ ಆಯ್ತಾ ಎಲ್ಲ ಇನ್ಫಾರ್ಮೇಶನ್ ಇಲ್ಲಿ ಸಿಗುತ್ತೆ ನೆಕ್ಸ್ಟ್ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಒನ್ ರನ್ ರೆಕರಿಂಗ್ ಡಾಕ್ಯುಮೆಂಟ್ ನಮ್ಗೆ ಇದಾದ್ರೂ ಕೇಸ್ ಸ್ಟಡಿ ಇದೆ ಅಲ್ಲ ಅದು ನೀವು ಮಾಡಿಸಿ ಅದು ನಾನು ಮಾಡಿ ನೀವುಗಳೇ ಮಾಡ್ಕೊಳ್ಳಿ ಇದೇ ನಾವು ಮಾಮೂಲಿ ನಿಮ್ಗೆ ಜೋಹೋದಲ್ಲಿ ಹೇಗೆ ಹೇಳ್ಕೊಟ್ಟೆ ಹಾಗೆ ಅಷ್ಟೇ F.14 ಓಕೆ ಆಸ್ ಯೂಶುವಲ್ ಕಂಪನಿ ಕೋಡ್ ಹಾಕ್ತೀರಾ AUR1 okay and document number 8001 and physical year 2020 ನೀವು ಅಲ್ಲಿ ಅಸೈನ್ ಮಾಡಿದ್ರಲ್ಲಪ್ಪ 8,000 to 9,000 ಅಂತ X1 ನಂಬರ್ ರೇಂಜ್ ಡಿಫೈನ್ ಮಾಡಿ ಸೊ ಅದು ಡಿಫೈನ್ ಮಾಡಿರೋದ್ರ ಹಾಕಿರ್ತೀರಲ್ಲ ಅದು ಸೊ ಇಟ್ ವೆರಿ ವಲ್ನರಬಲ್ ವರ್ಷನ್ ಎಸ್ ಸೊ ಇಲ್ಲಿ ನಿಮ್ಗೆ ಫರ್ದರ್ ಸೆಕ್ಷನ್ ಅಂತ ಇದೆ ನೋಡಿ ಸೊ ಇಲ್ಲಿ ಸೆಟಲ್ಮೆಂಟ್ ಪೀರಿಯಡ್ ಸೊ ಯಾವಾಗಿಂದ ಸೆಟಲ್ ಯಾವ ಮಂತ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಫಸ್ಟ್ ಸೆಟಲ್ಮೆಂಟ್ ಡೇಟ್ ಯಾವಾಗ ಇವಾಗ ಸ್ಯಾಲರಿ ಕೊಡ್ತಾ ಇದೀರಾ ಅಂದ್ರೆ ಫಸ್ಟ್ ಸೆಟಲ್ಮೆಂಟ್ ಯಾವಾಗ ಆಗೋದು ಇಲ್ಲ ರೆಂಟ್ ಪೇ ಮಾಡ್ತಾ ಇದೀರಾ ಅಂತಂದ್ರೆ ಯಾವಾಗ ಫಸ್ಟ್ ಸೆಟಲ್ ಆಗುತ್ತೋ ಆ ಡೇಟ್ ನ ಇಲ್ಲಿ ನೀವು ಮೆನ್ಷನ್ ಮಾಡ್ತೀರಾ ಇಂಟರ್ವ್ಯೂ ಪರ್ಸ್ಪೆಕ್ಟಿವ್ ನೋಡಿದ್ರೆ ಎನ್ಸಿಪಿ ಯಾವ ಅಕೌಂಟ್ಸ್ ತುಂಬಾ ಇಂಪಾರ್ಟೆಂಟ್ ಪರ್ಚೇಸ್ ಬಜೆಟ್ ಸೇಲ್ಸ್ ರಿಟರ್ನ್ ಸೊ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಬ್ವಿಯಸ್ಲಿ ಸೊ ನಿಮ್ಗೆ ಅಂಡ್ ರಿಪೋರ್ಟ್ಸ್ ಗಳದ್ದು P ಕೋಡ್ ಅದು ಕೂಡ ಇಂಪಾರ್ಟೆಂಟ್ FBL 1N FBN 5N ಸೊ ಅದೆಲ್ಲ ಅದು ಕೂಡ ಇಂಪಾರ್ಟೆಂಟ್ ಓಕೆ ಸೊ ಫೈನ್
ಸೊ ಇದು ಬಂದ್ಬಿಟ್ಟು ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಇದನ್ನ ಒಂದ್ಸಲ ಪೋಸ್ಟ್ ಮಾಡಿದ್ರೆ ಸಾಕು, ನಿಮ್ಗೆ ಪದೇ ಪದೇ ನೀವು ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ನಿಮ್ದು ಯಾವಾಗ ಸೆಟಲ್ಮೆಂಟ್ ಪೀರಿಯಡ್ ಯಾವಾಗ ಸ್ಟಾರ್ಟ್ ಆಗಿದೆ? ಸೊ 28/7 ಇಂದ ಸ್ಟಾರ್ಟ್ ಆಗಿದೆ. ಸೊ ಇದೇನಾಗುತ್ತೆ ಅಂತಂದ್ರೆ ಬೈ ಡಿಫಾಲ್ಟ್ ಆಗಿ ಬ್ಯಾಚ್ ಶೆಡ್ಯೂಲ್ ಮಾಡುತ್ತೆ. ಇದೊಂದು ಈ ಮಂತ್ ಒಂದ್ ಬ್ಯಾಚ್, ನೆಕ್ಸ್ಟ್ ಮಂತ್ ಒಂದ್ ಬ್ಯಾಚ್, ಥರ್ಡ್ ಮಂತ್ ಒಂದ್ ಬ್ಯಾಚ್, ಆತರ ಏನಾಗುತ್ತೆ ಇದು ಬೈ ಡಿಫಾಲ್ಟ್ ಆಗಿ ಅದು ಪ್ರಿಪೇರ್ ಮಾಡ್ಕೊಂಡ್ ಬರುತ್ತೆ. ಸೊ ಇದನ್ನ ಪದೇ ಪದೇ ಮಾಡೋ ಅವಶ್ಯಕತೆ ಇಲ್ಲ. ಯಾವ್ದು ಅಂತಂದ್ರೆ F.14. ಓಕೆ, ಸೊ F.14 ನೀವು ಪದೇ ಪದೇ ಮಾಡೋ ಅವಶ್ಯಕತೆ ಇಲ್ಲ, ಒಂದ್ಸಲ ಮಾಡಿದ್ರೆ ಸಾಕು. ಬೈ ಡಿಫಾಲ್ಟ್ ಆಗಿ ಏನಾಗುತ್ತೆ, ನೆಕ್ಸ್ಟ್ ಮಂತ್ ಎಲ್ಲ ನಿಮ್ಗೆ ಅದು ಸೆಟಲ್ ಆಗಿರುತ್ತೆ. ಬ್ಯಾಚ್ ವೈಸ್ ಅಲ್ಲಿ ಬೈ ಡಿಫಾಲ್ಟ್ ಆಗಿ ಬರ್ತಾ ಇರುತ್ತೆ. ಅರ್ಥ ಆಯ್ತಾ? ನಾನು ಇನ್ನೊಂದು ಏನೋ ಇಂಪಾರ್ಟೆಂಟ್ ಥಿಂಗ್ ಬರ್ಕೊಟ್ಟೆ ಮತ್ತೆ. Okay. So next you can just click on the execute. So can you see here down? Session. So it will be like a batch or a session wise ಅಲ್ಲಿ ಏನಾಗುತ್ತೆ ಅದು ಡಿವೈಡ್ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಬ್ಯಾಚ್ ವೈಸ್ ಅಲ್ಲಿ ಮತ್ತೆ ಸೆಷನ್ ವೈಸ್ ಅಲ್ಲಿ ಅದು ಡಿವೈಡ್ ಆಗ್ತಾ ಇರುತ್ತೆ. ಯು ಕ್ಯಾನ್ ಸಿ ದಟ್ SAP F120 ಆಗಿ ಬ್ಯಾಚ್ ಆಗಿ ಅದು ಇದಾಗಿದೆ. ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಎಷ್ಟು ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಸೊ ಈಗ 6 ಮಂತ್ಸ್ ನೀವು ಮಾಡಿದೀರಾ. ಈಗ 6 ಮಂತ್ಸ್ ಏನಾಗುತ್ತೆ ಅದು ಬ್ಯಾಚ್ ವೈಸ್ ಅಲ್ಲಿ ಬ್ಯಾಚ್ ವೈಸ್ ಆಗ್ಬಿಟ್ಟಿರುತ್ತೆ. ಮಂತ್ಲಿ ಏನಾಗಿರುತ್ತೆ, ನೀವು ಆಟೋಮೇಟೆಡ್ ಆಗ್ಬಿಡುತ್ತೆ, ಆಟೋ ಪಾಪ್ಯುಲೇಟೆಡ್ ಆಗ್ಬಿಡುತ್ತೆ. ಓಕೆ, ಸೊ ಇವಾಗ ನಿಮ್ಗೆ ಆಲ್ರೆಡಿ ಒಂದು ಕ್ರಿಯೇಟೆಡ್ ಆಗಿದೆ. ಸೊ ಸೆಷನ್ ಒಂದು ಕ್ರಿಯೇಟ್ ಆಗಿದೆ. ಈ ಒಂದು ಸೆಷನ್ ಅಲ್ಲಿ ಅವೆಲ್ಲ ಕಂಟೆಂಟ್ ಗಳು ಇನ್ಕ್ಲೂಡ್ ಆಗುತ್ತೆ. ಬ್ಯಾಚ್ಗಳು ಒಂದ್ ಸೆಷನ್ ಅಲ್ಲಿ ಬ್ಯಾಚ್ಗಳು ಕಂಟೆಂಟ್ ಇದಾಗುತ್ತೆ. ಓಕೆ, so next you can just click on the execute icon. That's it. So now you can go with the report. /n FBL 3N. Same report. ಹೌದು. FBL 3N. ಸೊ ಇಲ್ಲಿ ನಿಮ್ಗೆ ಯಾವ್ದಾದ್ರು ಕಾಣಿಸ್ತಾ ಇದೆಯಾ? ಇವಾಗ ನಾನು 20,000 ಎಲ್ಲ ನಾನು ಇದ್ ಮಾಡಿದೆ, ಯಾವ್ದಾದ್ರು ಓಪನಿಂಗ್ ಅಮೌಂಟ್ ಎಲ್ಲ ಕಾಣಿಸ್ತಾ ಇದೆಯಾ? ಯಾಕೆ ಕಾಣಿಸ್ತಾ ಇಲ್ಲ? ಯಾಕಂದ್ರೆ ಇನ್ನೂ ನಾವು ಏನದು ಪೋಸ್ಟೆಡ್ ಮಾಡಿಲ್ಲ ನಾವು. ಸೊ ಇನ್ನ ನಾವು ಇವಾಗ ಜಸ್ಟ್ ಏನ್ ಮಾಡಿದೀವಿ, ನಾವು ಕ್ರಿಯೇಟ್ ಮಾಡಿ ಇಟ್ಟಿದೀವಿ. ಸೊ ಜರ್ನಲ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಇಟ್ಟಿದೀವಿ. ಅದನ್ನ ನಾವಿನ್ನ ಏನ್ ಮಾಡಿಲ್ಲ, ನೆಕ್ಸ್ಟ್ ಇನ್ಪುಟ್ ಮಾಡಿಲ್ಲ. ಸೊ ಯಾಕಂತಂದ್ರೆ ಒಂದ್ಸಲ ನೀವು ಇನ್ಪುಟ್ ಎಲ್ಲ ನೀವು ಇವಾಗ ನೆಕ್ಸ್ಟ್ ಆಟೋ ಪಾಪ್ಯುಲೇಟೆಡ್ ಆಗ್ಬೇಕು ಅಂದ್ರೆ ಜಸ್ಟ್ ಟೇಕ್ ಇಟ್ ಆಸ್ ಎಕ್ಸಾಂಪಲ್, ನಿಮ್ದು UPI ಆಟೋ ಪೇ ಅಂತ ಆಪ್ಷನ್ಸ್ ಇರುತ್ತೆ, ಗೊತ್ತಾ ನಿಮ್ಗೆ? ಸೊ ಅದಕ್ಕಿಂತ ಮುಂಚೆ ನೀವ್ ಏನೇನೋ ಪ್ರಿಕಾಷನ್ಸ್ ಗಳನ್ನ ತಗೋಬೇಕು. ಫಸ್ಟ್ ಏನ್ ಮಾಡ್ಬೇಕು, ನೀವು ಅಕೌಂಟ್ ಎಷ್ಟು ಅಮೌಂಟ್ ಪೇ ಮಾಡ್ಬೇಕು ಅಂತ ನೀವು ಇದ್ ಮಾಡ್ಬೇಕು. ಅದಾದ್ಮೇಲೆ ಬ್ಯಾಂಕ್ ಸೆಟಪ್ ಮಾಡ್ಬೇಕು. ಎಸ್, ಎಲ್ಲಾನು ಮಾಡ್ಬಿಟ್ಟು ಅದಾದ್ಮೇಲೆ ಏನ್ ಮಾಡ್ತೀರಾ, ನೀವು ಅಮೌಂಟ್ ಪೋಸ್ಟ್ ಮಾಡ್ತೀರಾ. ಸೊ ಇನ್ನು ಏನಾಗಿದೆ, ಇಲ್ಲಿ ಪೋಸ್ಟ್ ಆಗಿಲ್ಲ. ಸೊ ಇವಾಗ ನೀವೇನ್ ಮಾಡ್ತೀರಾ, ಯು ಆರ್ ಗೋಯಿಂಗ್ ಟು ಪೋಸ್ಟ್ ಇನ್ ದ ನೆಕ್ಸ್ಟ್ ಥಿಂಗ್. ಓಕೆ, ಸೊ ದಟ್ ಈಸ್ ದ ಲಾಸ್ಟ್ ಒನ್. ಸೊ ಯು ಕ್ಯಾನ್ ಟೇಕ್ ಪ್ರೋಸೆಸ್ ಬ್ಯಾಚ್ ಇನ್ಪುಟ್ SM35. ಇಲ್ಲಿ ಏನ್ ಮಾಡ್ತೀರಾ, ಯು ವಿಲ್ ಬಿ ಇನ್ಪುಟಿಂಗ್ ದ ಟ್ರಾನ್ಸಾಕ್ಷನ್. ಸೊ ಏನ್ ಟ್ರಾನ್ಸಾಕ್ಷನ್ ಇದೆಯೋ ಅದನ್ನ ಇನ್ಪುಟ್ ಮಾಡ್ತಾ ಹೋಗ್ತೀರಾ. ಎಸ್, SM35. ಓಕೆ, ಸೊ ಸೆಷನ್ ಏನಿತ್ತು ಅಲ್ಲಿ, ಸೆಷನ್ ನೆನಪಿದೆಯಾ? SAP F120 ಅರ್ಥ ಆಯ್ತೇನೋ? ಸೆಷನ್ ತೋರ್ಸಿದ್ನ ನಿಮ್ಗೆ ಲಾಸ್ಟ್ ಇದ್ರಲ್ಲಿ F.14 ಅಲ್ಲಿ ಕೆಳಗಡೆ. ಸೊ ಅದ್ ನೆನ್ಪಿಟ್ಕೋಬೇಕು ನೀವು. SAP ಯಾವ್ದು ಸೆಷನ್ಗೆ ಅದು ಶೆಡ್ಯೂಲ್ ಆಗಿದೆ ಅಂತ. ಈಗ SAP ಏನಪ್ಪ, ಈಗ ಮತ್ತೆ ಅದ್ ರೆಕಾರ್ಡ್ ಮಾಡಕ್ ಆಗಲ್ಲ. ಲೈಕ್ ಅದು F ಕೆಳಗಡೆ ಡೌನ್ ಅಲ್ಲಿ ಬರುತ್ತಲ್ಲ, ನಾನ್ ತೋರ್ಸಿದ್ನಲ್ಲ ಸೊ ದ ಸೆಷನ್ ವಾಸ್ SAP F120 ಅಂತ ಪಾಪಪ್ ಬಂತಲ್ಲ, ನೆನಪಲ್ಲಿ ಇಟ್ಕೋಬೇಕು. ಆ ಸೆಷನ್ಗೆ ನಿಮ್ಗೆ ಏನಾಗಿದೆ, ಬ್ಯಾಚ್ ಶೆಡ್ಯೂಲ್ ಆಗಿದೆ ಅಂತ ಅರ್ಥ.
I got it. Okay, here you can ಏನಪ್ಪ ಕರೆಕ್ಟ್. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಕ್ಯಾನ್ ಯು ಸಿ ದಟ್? ಸೊ ಇದು ಎಲ್ರಿಗೂ ನಮ್ಮ ಫಿನ್ಪ್ರೋದವ್ರಿಗೆ ಒಂದೇ ಬ್ಯಾಚ್ ಶೆಡ್ಯೂಲ್ ಆಗಿರೋದು, ಅದು ಬಂದ್ಬಿಟ್ಟು ಫಿನ್ಪ್ರೋ ಅಂತಾನೆ. ಓಕೆ, ಫಿನ್ಪ್ರೋ 67 ನಿಮ್ದು ಇದು ಕ್ರಿಯೇಟ್ ಆಗುತ್ತೆ. ಸೊ ಫಿನ್ಪ್ರೋ ಇಂದಾನೆ ಬ್ಯಾಚ್ ಇದಾಗುತ್ತೆ ಸೆಷನ್. ಯು ಕ್ಯಾನ್ ಸಿ ದಟ್ SAP F120 ಅಂತ. ಸೊ ವಾಟ್ ಯು ಹ್ಯಾವ್ ಟು ಡೂ ಮೀನ್ಸ್ ಜಸ್ಟ್ ಮಾರ್ಕ್ ಫಾರ್ ದಟ್. ಓಕೆ, ಆ ಪ್ರೋಸೆಸ್ ನ ಕ್ಲಿಕ್ ಮಾಡಿ. So again you can go with the process option. Click ಮಾಡಿ. You just click on enter option. Process na enter ಮಾಡಿ. Okay. So ನಿಮ್ಗೆ ಇವಾಗ ಬೈ ಡಿಫಾಲ್ಟ್ ಆಗಿ ಎಲ್ಲಾನು ಬರುತ್ತೆ. ಕ್ಯಾನ್ ಯು ಸಿ ದಟ್? ಯಾವಾಗಿನ ಸ್ಟಾರ್ಟ್ ಆಗಿರೋದು, ಏನ್ ಕತೆ, ನೆಕ್ಸ್ಟ್ ರನ್ನಿಂಗ್ ಡೇಟ್, ಇಲ್ಲಿ ಫಸ್ಟ್ ರನ್ನಿಂಗ್ ಡೇಟ್ ಕಾಣಿಸ್ತಾ ಇದೆ, ಸೆಕೆಂಡ್ ನೆಕ್ಸ್ಟ್ ರನ್ನಿಂಗ್ ಡೇಟ್ ಇಲ್ಲಿ ಕಾಣಿಸ್ತಾ ಇದೆ. ಕ್ಯಾನ್ ಯು ಸಿ ದಟ್? ಸೊ ಪ್ರತಿ ಒಂದನ್ನು ಇಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ರನ್ನಿಂಗ್ ಡೇಟ್ ಯಾವಾಗ ಅಂತ ಅಂದ್ಬಿಟ್ಟು ಅದು ನಿಮ್ಗೆ ಇದು ಕೊಡುತ್ತೆ. ನೆಕ್ಸ್ಟ್ ಜಸ್ಟ್ ಎಂಟರ್. ಅಷ್ಟಂತಾನೆ This will not stop. just enter, enter, enter. Okay, you can see now the process of batch input session completed. So just enter, enter, enter ಮಾಡ್ಕೊಂಡು ಹೋಗಿ ಅಷ್ಟೇ. ಎಷ್ಟು? ಓಕೆ, ಸೊ ಇವಾಗ ಇನ್ಪುಟ್ ಆಗಿದೆ. ಸೊ ಯು ಕ್ಯಾನ್ ಜಸ್ಟ್ ಕ್ಲಿಕ್ ಆನ್ /F.15. Sorry, /N FBL 1. ಸರ್ವರ್ ಹೋಯ್ತಾ? ಈ ತರ ಬಂದ್ಬಿಟ್ರೆ ಭಯ ಆಗುತ್ತೆ. ಎಷ್ಟೊಂದ್ ಸತ ಹೋಗ್ಬಿಡುತ್ತೆ, ಈ ತರ 3 ಡಾಟ್ಸ್ ಬಂದಿದೆ ಆಗ್ಬಿಟ್ಟು ಕ್ಲೋಸ್ ಆಗ್ಬಿಡುತ್ತೆ. Okay, can you see here? 6 months ಅಷ್ಟೇ ಮಾಡಿರೋದಲ್ವೇನೋ ನಾನು. ಕ್ಯಾನ್ ಯು ಸಿ? ಈ ತರ ಆಗ್ಬಿಡತ್ತೆ. ಅರ್ಥమైందా? So that's how it will work. /N. And company code EU R1 ಅಲ್ವಾ? ರಿಪೋರ್ಟ್ ನೋಡಕ್ಕೆ 1 ಅನ್ನಲ್ಲ, F.15 ಡಾಕ್ಯುಮೆಂಟ್ ನೋಡಕ್ಕೆ. ಲಾಸ್ಟ್ ಟೈಮ್ ಮಾಡಿದಲ್ಲ 15 F.15. ಆಮೇಲೆ so this is how it will be. So ಪ್ರತಿ ಒಂದೊಂದು ಮಂತ್ಗೂ ರೆಕರಿಂಗ್ ಆಗ್ತಾ ಹೋಗುತ್ತೆ. /N FBL 3. ಕ್ಯಾಶ್ ಅಕೌಂಟ್ ಬರ್ತದೆ.
ಓಕೆ, ಅರ್ಥ ಆಯ್ತಾ? ಎನಿ ಡೌಟ್ಸ್? ಸೊ ಈ ತರ ಏನ್ ಮಾಡ್ತೀರಾ, ರೆಕರಿಂಗ್ ಡಾಕ್ಯುಮೆಂಟ್ ನ ಅಸೈನ್ ಮಾಡ್ತೀರಾ. ಸೊ ಅದೇನಾಗುತ್ತೆ, ಥ್ರೂ ಔಟ್ ಎಷ್ಟು 6 ಮಂತ್ಸ್ ನಾನು ಮಾಡಿದ್ದು. ಸೊ 6 ಮಂತ್ಸ್ಗೂ ರೆಕರಿಂಗ್ ಆಗಿರತ್ತ ನಾನು ತೋರಿಸಿದೀನಿ. ಸೊ ದಟ್ ಇಸ್ ಹೌ ಇಟ್ ವಿಲ್ ಬಿ ರೆಕರಿಂಗ್. ಅಂಡರ್ಸ್ಟುಡ್? ಇಲ್ಲಿ ಯಾರು ಇಲ್ಲ, ನೀವೇ ಕೇಳ್ಬೇಕು. ಅರ್ಥ ಆಯ್ತಾ? ಓಕೆ. ಸೊ ಕ್ಯಾನ್ ಯು ವೈಂಡ್ ಅಪ್ ದ ಸೆಷನ್ ದೆನ್? Shruti is on leave. Okay. Thank you.